갑자기 내게 나타나준 너. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಖುಷಿ. ಇವತ್ತು ದ ಮೋಸ್ಟ್ ರಿಕ್ವೆಸ್ಟ್ ವಿಡಿಯೋನ ಮಾಡ್ತಿದ್ದೀನಿ. ಅದ್ಯಾವುದು ಅಂದ್ರೆ ನನ್ನ ಪ್ರೆಗ್ನೆನ್ಸಿ ಜರ್ನಿ ಜೊತೆಗೆ ನನ್ನ ಡೆಲಿವರಿ ಸ್ಟೋರಿ ಎರಡನ್ನೂ ಕೂಡ ಕಂಬೈನ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ. ಅದಕ್ಕಿಂತ ಮುಂಚೆ ವಿತೌಟ್ ಸಬ್ಸ್ಕ್ರೈಬಿಂಗ್ ಯಾರಾದ್ರೂ ನನ್ನ ಚಾನಲ್ ನೋಡ್ತಿದ್ರೆ ಇಲ್ಲ ಮೊದಲನೇ ಸತಿ ನೋಡ್ತಿದ್ರೆ ಪ್ಲೀಸ್ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿ. ಜೊತೆಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ತುಂಬಾ ಜನಕ್ಕೆ ಶೇರ್ ಕೂಡ ಮಾಡಿ. ಈಗ ಬನ್ನಿ, ತಡ ಮಾಡಿದೆ ನನ್ನ ಪ್ರೆಗ್ನೆನ್ಸಿ ಜರ್ನಿನ ಫಸ್ಟ್ ಹೇಳ್ತೀನಿ, ಅದಾದ್ಮೇಲೆ ಡೆಲಿವರಿ ಸ್ಟೋರಿನ ಹೇಳ್ತೀನಿ. ನಾನು ಮದುವೆ ಆಗಿದ್ದು 2017 ಅಲ್ಲಿ ಸ್ನೇಹಿತರೆ. ನನಗೆ ಮಗು ಹುಟ್ಟಿದ್ದು 2019 ಅಲ್ಲಿ. ಸೊ 2018 ಏನಿದೆಲ್ಲ ಆ ಮಧ್ಯದಲ್ಲಿ ನನ್ಗೊಂದ್ಸತಿ ಅಬಾರ್ಷನ್ ಕೂಡ ಆಯ್ತು. ಯಾವ ರೀಸನ್ಗೆ ಅಬಾರ್ಷನ್ ಆಯ್ತು, ಏನೆಲ್ಲ ಮಿಸ್ಟೇಕ್ಸ್ ಮಾಡಿದ್ರೆ, ತಿರ್ಗಾ ಹೇಗೆ ನಾನು ಪಾಸಿಟಿವ್ ರೀಕನ್ಸೀವ್ ಆದೆ, ಇದ್ರ ಬಗ್ಗೆ ಎಲ್ಲ ನಿಮ್ಗೆ ತಿಳ್ಕೊಳ್ಬೇಕು ಅನ್ನೋದಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದ್ರ ಬಗ್ಗೆ ಒಂದು ಸಪರೇಟ್ ವಿಡಿಯೋ ಮಾಡ್ತೀನಿ. ಈ ವಿಡಿಯೋದಲ್ಲಿ ಅದನ್ನ ಮಿಕ್ಸ್ ಮಾಡಕ್ಕೆ ನಂಗೆ ಇಷ್ಟ ಇಲ್ಲ ಸ್ನೇಹಿತರೆ. ಸೊ ಈಗ ಅದನ್ನ ಅಲ್ಲಿಗೆ ಬಿಟ್ಬಿಡೋಣ. ಈಗ ನನ್ನ ಪಾಸಿಟಿವ್ ಪ್ರೆಗ್ನೆನ್ಸಿ ಜರ್ನಿ ಹೇಗಿತ್ತು ಅದ್ರ ಬಗ್ಗೆ ನಿಮ್ ಜೊತೆ ಶೇರ್ ಮಾಡಿ. ನಾನು ಕನ್ಸೀವ್ ಆಗಿದ್ದೀನಿ ಅಂತ ನನ್ಗೆ ಹೇಗೆ ಗೊತ್ತಾಯ್ತು ಅಂದ್ರೆ, ಮನೇಲಿ ಒಂದು ಪ್ರೆಗ್ನೆನ್ಸಿ ಚೆಕ್ ಮಾಡೋ ಕಿಟ್ ಬರುತ್ತಲ್ಲ, ಅದ್ರಲ್ಲಿ ಚೆಕ್ ಮಾಡಿದೆ, 99 ಬಂತು. ಸೊ ಐ ಥಾಟ್ ಇಟ್ಸ್ ಅ ಪಾಸಿಟಿವ್. ಸೊ ನೆಕ್ಸ್ಟ್ ಡೇ ಇಂದಾನೆ ನಾನು ಟ್ರೀಟ್ಮೆಂಟ್ ನ ಶುರು ಮಾಡಿದೆ. ಬಿಕಾಸ್ ನನ್ಗೆ ಈ ಮುಂಚೆನೆ ಒಂದ್ಸತಿ ಅಬಾರ್ಷನ್ ಆಗಿರೋದ್ರಿಂದ ನೆಕ್ಸ್ಟ್ ಡೇ ಇಂದಾನೆ ನಾನು ತುಂಬಾನೇ ಪ್ರಿಕಾಷನ್ ತಗೊಳ್ತಿದ್ದೆ. ಬಿಕಾಸ್ ಈ ಸತಿ ನಾನು ಲಾಸ್ಟ್ ಟೈಮ್ ಮಾಡಿರೋ ಮಿಸ್ಟೇಕ್ಸ್ ನ ಮಾಡಬಾರ್ದು ಅಂತ ಹೇಳಿ ನೆಕ್ಸ್ಟ್ ಡೇ ಇಂದಾನೆ ಹಾಸ್ಪಿಟಲ್ಗೆ ಹೋದೆ. ನನ್ನ ಓಲ್ಡ್ ರಿಪೋರ್ಟ್ ಏನಿದೆ ಅದೆಲ್ಲ ತಗೊಂಡೋದೆ. ಸೊ ಡಾಕ್ಟರ್ ನನ್ನ ಓಲ್ಡ್ ಹಿಸ್ಟ್ರಿ ಎಲ್ಲ ಗೋ ಥ್ರೂ ಮಾಡಿದ್ರು. ಅದಾದ್ಮೇಲೆ ಅದ್ರ ಮೇಲಿಂದ ನನಗೆ ಮೆಡಿಸನ್ಸ್ ನ ಸ್ಟಾರ್ಟ್ ಮಾಡಿದ್ರು. 6th ವೀಕ್ಗೆ ನನಗೆ ಫಸ್ಟ್ ಅಲ್ಟ್ರಾಸೌಂಡ್ ಇತ್ತು ಸ್ನೇಹಿತರೆ. ಅಲ್ಟ್ರಾಸೌಂಡ್ ಅಂದ್ರೆ ನಥಿಂಗ್ ಬಟ್ ಸ್ಕ್ಯಾನಿಂಗ್, ಮಗು ಸ್ಕ್ಯಾನಿಂಗ್ ನ ಅಲ್ಟ್ರಾಸೌಂಡ್ ಅಂತ ಕರೀತಾರೆ. ಸೊ 1.5 ತಿಂಗಳು ಅಂದ್ರೆ 6ನೇ ವಾರದಲ್ಲಿ ನನಗೊಂದು ಫಸ್ಟ್ ಸ್ಕ್ಯಾನಿಂಗ್ ಇತ್ತು. ಸೊ ಅದ್ರಲ್ಲಿ ಎಷ್ಟು ಫೀಟಸ್ ಇದೆ ಅಂದ್ರೆ 1 ಫೀಟಸ್ ಇದೆಯಾ, ಟ್ವಿನ್ಸ್ ಇದೆಯಾ, ಟ್ರಿಪಲ್ಸ್ ಇದೆಯಾ, ಅದನ್ನ ಚೆಕ್ ಮಾಡ್ತಾರೆ. ಫೀಟಸ್ ಅಂದ್ರೆ ಮಗು. ಸೊ ಅದ್ರ ಜೊತೆಗೆ ಮಗುದು ಹಾರ್ಟ್ ಬೀಟು ಜನರೇಟ್ ಆಗಿದೆ ಅಂತ ಚೆಕ್ ಮಾಡ್ತಾರೆ. ಅದು ಸ್ಕ್ಯಾನಿಂಗ್ ಮುಗಿದ ತಕ್ಷಣ ನಾನು ರಿಪೋರ್ಟ್ ನ ತಗೊಂಡು ಡಾಕ್ಟರ್ ಹತ್ರ ಬಂದೆ. ಸೊ ಡಾಕ್ಟರ್ ಹೇಳಿದ್ರು ಇಟ್ಸ್ ಸಿಂಗಲ್ ಮಗು ಇದೆ, ಜೊತೆಗೆ ಮಗುದು ಹಾರ್ಟ್ ಬೀಟ್ ಕೂಡ ಜನರೇಟ್ ಆಗಿದೆ. ಬಟ್ ಒಂದು ಪ್ರಾಬ್ಲಮ್ ಏನಂದ್ರೆ, ನಿಮ್ಮ ಮಗು ಕೆಳಗಡೆ ಗರ್ಭಚೀಲದಲ್ಲಿ ಸ್ವಲ್ಪ ಬ್ಲಡ್ ಕ್ಲಾಟ್ ಇದೆ. ತಿರ್ಗಾ ಯಾವ ಟೈಮಲ್ಲಿ ಬೇಕಾದ್ರೂ ಬ್ಲೀಡಿಂಗ್ ಆಗ್ಬೋದು. ಒನ್ಸ್ ಬ್ಲೀಡಿಂಗ್ ಆದ್ರೆ ಅದು ಹೆಲ್ತಿ ಪ್ರೆಗ್ನೆನ್ಸಿ ಇರೋದಿಲ್ಲ ಸ್ನೇಹಿತರೆ. ಏನಾದ್ರೂ ಪ್ರಾಬ್ಲಮ್ ಇರುತ್ತೆ, ಸಣ್ಣ ಪುಟ್ಟ ಪ್ರಾಬ್ಲಮ್, ಇಲ್ಲ ಅಂದ್ರೆ ಅಬಾರ್ಷನ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಡಾಕ್ಟರ್ ಹೇಳಿದ್ರು. ಆಮೇಲೆ ನನಗೆ ಕಂಪ್ಲೀಟ್ ಬೆಡ್ ರೆಸ್ಟ್ ಹೇಳಿದ್ರು. 3 ತಿಂಗಳು ನನಗೆ ಕಂಪ್ಲೀಟ್ ಬೆಡ್ ರೆಸ್ಟ್ ಹೇಳಿದ್ರು. ಜೊತೆಗೆ ಮೆಡಿಸಿನ್ಸ್ ಕೂಡ ಕೊಟ್ಟಿದ್ರು ಆ ಬ್ಲಡ್ ಕ್ಲಾಟ್ ಕರ್ಗೋದಕ್ಕೆ. ಸೊ ಬೆಡ್ ರೆಸ್ಟ್ ಹೇಳಿದ್ರು. ನಮ್ಮ ಮಮ್ಮಿ ಮನೆಗೆ ಹೋದೆ. ಏನೂ ಭಾರ ಎತ್ತುತ್ತಾ ಇರ್ಲಿಲ್ಲ, ನಾನು ಏನೂ ಪ್ರೆಷರ್ ಕೊಡ್ತಾ ಇರ್ಲಿಲ್ಲ ನನ್ನ ಹೊಟ್ಟೆಗೆ. ಸೊ ಹಂಗೂ ಹಿಂಗೂ 3 ತಿಂಗಳು ಹೋಯ್ತು. ಫಸ್ಟ್, ಸೆಕೆಂಡ್, ಥರ್ಡ್ ಮಂತ್ ಫಸ್ಟ್ ಸೆಮಿಸ್ಟರ್ ಅಂತ ಕರೀತಾರೆ. ಸೊ ಆ ಫಸ್ಟ್ ಸೆಮಿಸ್ಟರ್ ಅಲ್ಲಿ ನನ್ಗೆ ಎಷ್ಟು ಮಾರ್ನಿಂಗ್ ಸಿಕ್ನೆಸ್ ಇತ್ತು ಅಂದ್ರೆ ಸ್ನೇಹಿತರೆ, ಸಿಕ್ಕಾಪಟ್ಟೆ ನಾಸಿಯಾ ಇತ್ತು, ವಾಮಿಟಿಂಗ್ ಫೀಲ್ ಆಗ್ತಿತ್ತು, ಏನೂ ತಿನ್ನೋದಕ್ಕೆ ಆಗ್ತಿರ್ಲಿಲ್ಲ. ಯಾವ್ದಾದ್ರು ಸ್ಮೆಲ್ ನೋಡ್ರೆ ನನಗೆ ವಾಮಿಟ್ ಬರಂಗ್ ಆಗ್ತಿತ್ತು. ಆಕ್ಟಿವ್ ಆಗಿ ನನ್ಗೆ ಇರೋದಕ್ಕೆ ಆಗ್ತಿರ್ಲಿಲ್ಲ ಸ್ನೇಹಿತರೆ. ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನನ್ಗೆ ಹೆಂಗ್ ಅನಿಸ್ಬಿಟ್ಟಿತ್ತು ಅಂದ್ರೆ, ಯಾಕಪ್ಪ ನಾನು ಪ್ರೆಗ್ನೆಂಟ್ ಆದೆ ಅನ್ನೋಷ್ಟು ನನಗೆ ಸಿವಿಯರ್ ಸಿಕ್ನೆಸ್ ಆಗ್ಬಿಟ್ಟಿತ್ತು. ಯಾರಿಗೆ ಮಾರ್ನಿಂಗ್ ಸಿಕ್ನೆಸ್ ಇದೆಯೋ ಪ್ರೆಗ್ನೆನ್ಸಿಯಲ್ಲಿ ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ಕ್ರಿಟಿಕಲ್ ಆಗಿರುತ್ತೆ ಅಂದ್ಬಿಟ್ಟು. ಅಂಡ್ ನಾನು ಅನ್ಕೊಂಡಿದ್ದೆ ಪ್ರೆಗ್ನೆನ್ಸಿ ತುಂಬಾ ಈಸಿ, ಯಾರು ಬೇಕಾದ್ರೂ ಪ್ರೆಗ್ನೆಂಟ್ ಆಗ್ಬೋದು, ಯಾರು ಬೇಕಾದ್ರೂ ಡೆಲಿವರಿ ಆಗ್ಬೋದು ಅಂತ. ನೋ, ಪ್ರೆಗ್ನೆನ್ಸಿ ಇಟ್ಸ್ ನಾಟ್ ಸೋ ಈಸಿ. ತುಂಬಾ ಡಿಫಿಕಲ್ಟ್ಸ್ ಇತ್ತು ನನಗೆ ಫಸ್ಟ್ ಸೆಮಿಸ್ಟರ್ ಅಲ್ಲಿ. ಹೇಳಿದ್ನಲ್ಲ, ತುಂಬಾ ಮಾರ್ನಿಂಗ್ ಸಿಕ್ನೆಸ್ ಇತ್ತು, ಏನಾದ್ರೂ ತಿಂದ್ರೆ ವಾಮಿಟ್ ಮಾಡ್ತಿದ್ದೆ. ಸೊ ಆ ತರ ಆಗಿತ್ತು. ಅದಾದ್ಮೇಲೆ ನನಗೆ ಥರ್ಡ್ ಮಂತ್ 3ನೇ ತಿಂಗಳಿಗೆ ಇನ್ನ ಒಂದು ಅಲ್ಟ್ರಾಸೌಂಡ್ ಇತ್ತು, ಅಂದ್ರೆ ಸ್ಕ್ಯಾನಿಂಗ್ ಇತ್ತು. ಸೊ ಆ ಸ್ಕ್ಯಾನಿಂಗ್ ಮುಗಿಸ್ಕೊಂಡು ರಿಪೋರ್ಟ್ ನ ಡಾಕ್ಟರ್ ಹತ್ರ ತೋರಿಸಿದಾಗ ಡಾಕ್ಟರ್ ಹೇಳಿದ್ರು, ಫ್ರಮ್ ನೌ ಆನ್ವರ್ಡ್ಸ್ ಯು ಆರ್ ವೆರಿ ಹೆಲ್ತಿ ಪ್ರೆಗ್ನೆಂಟ್ ವುಮೆನ್ ಅಂತ. ಬಿಕಾಸ್ ನನ್ನ ಬ್ಲಡ್ ಕ್ಲಾಟ್ ಎಲ್ಲ ಕರ್ಗಿತ್ತು. ಅದಕ್ಕೆ ಡಾಕ್ಟರ್ ಕೂಡ ಪವರ್ಫುಲ್ ಟ್ಯಾಬ್ಲೆಟ್ ಕೊಟ್ಟಿದ್ರು. ಅದ್ರ ಜೊತೆಗೆ ನಮ್ಮಮ್ಮ ಎಫರ್ಟ್ಸ್ ಕೂಡ ತುಂಬಾ ಇತ್ತು. ನನ್ನ ಕೈಲಿ ಒಂದು ಚಿಕ್ಕ ಕೆಲಸ ಕೂಡ ಮಾಡಿಸ್ತಿರ್ಲಿಲ್ಲ ಸ್ನೇಹಿತರೆ. ಅಷ್ಟು ಬೆಡ್ ರೆಸ್ಟ್ ಅಲ್ಲಿ ಇದ್ದೆ ನಾನು, ಎಲ್ಲ ನಮ್ಮ ಮಗುಗೋಸ್ಕರ. ಸೊ ಫೈನಲಿ ಬ್ಲಡ್ ಕ್ಲಾಟ್ ಎಲ್ಲ ಕರ್ಗೋಗಿತ್ತು. ಅಲ್ಲಿಂದ ನನ್ನ ಪ್ರೆಗ್ನೆನ್ಸಿ ತುಂಬಾ 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 ಸ್ಮೂತ್ ಆಗಿ ಹೋಯ್ತು ಸ್ನೇಹಿತರೆ. ಅಲ್ಲಿಂದ ನಾನು ನನ್ನ ಪ್ರೆಗ್ನೆನ್ಸಿನ ತುಂಬಾನೇ ಎಂಜಾಯ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಫಾರ್ ಎಕ್ಸಾಂಪಲ್, ವಾಮಿಟ್ ಆಗ್ತಿತ್ತಲ್ಲ, ಅದಕ್ಕೂ ಕೂಡ ನಾನು ಟ್ಯಾಬ್ಲೆಟ್ ತಗೊಳ್ತಿದ್ದೆ. ಬೆಳಗ್ಗೆ ಒಂದು, ಸಂಜೆ ಒಂದು ಟ್ಯಾಬ್ಲೆಟ್ ತಗೊಳ್ತಿದ್ದೆ. ಸೊ ವಾಮಿಟ್ ಸ್ಟಾಪ್ ಆಗಿದ ತಕ್ಷಣ ಆಟೋಮೆಟಿಕ್ಲಿ ನನಗೆ ತುಂಬಾ ಹೊಟ್ಟೆ ಹಸಿತಾ ಇತ್ತು. ಅಂದ್ರೆ ಕ್ರೇವಿಂಗ್ಸ್ ಅಂತ ನಾನು ಹೇಳೋದಿಲ್ಲ, ಬಟ್ ನಂಗೆ ಹೊಟ್ಟೆ ತುಂಬಾ ಊಟ ಬೇಕಾಗಿತ್ತು. ಅದು ಅನ್ನ ಸಾರ ಆಗಿರ್ಲಿ ಅಥವಾ ಏನಾದ್ರೂ ಆಗ್ಲಿ, ನನ್ಗೆ ಬಿರಿಯಾನಿನೇ ಬೇಕು ಅಥವಾ ಬಿಸಿಬೇಳೆ ಬಾತ್ ಬೇಕು, ಈ ತರ ನಂಗೆ ಪರ್ಟಿಕ್ಯುಲರ್ ಆಗಿ ಬೇಕಿರ್ಲಿಲ್ಲ. ಬಟ್ ಹೊಟ್ಟೆ ತುಂಬಾ ನನಗೆ ಆನ್ ಟೈಮ್ ಊಟ ಬೇಕಿತ್ತು. ಊಟ ಇಲ್ಲ ಅಂದ್ರೆ ನಮ್ಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡ್ತಿತ್ತು. ತುಂಬಾ ಮೂಡ್ ಸ್ವಿಂಗ್ ಇತ್ತು ನನಗೆ ಪ್ರೆಗ್ನೆನ್ಸಿಯಲ್ಲಿ. ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ ತುಂಬಾ ಮೂಡ್ ಸ್ವಿಂಗ್ ಇತ್ತು. ಲೈಕ್ ಸಣ್ಣ ಪುಟ್ಟ ವಿಷಯಕ್ಕೆ ತುಂಬಾ ಕೋಪ ಆಗ್ತಿತ್ತು. ಅಂಡ್ ಊಟ ಇಲ್ಲ ಅಂದ್ರೆ ತುಂಬಾ ಸ್ಟ್ರೆಸ್ ಔಟ್ ಆಗ್ಬಿಡ್ತಿದೆ. ಸೊ ಈ ತರ ಆಗ್ತಿತ್ತು. ಅದಾದ್ಮೇಲೆ ವಾಮಿಟ್ ಎಲ್ಲ ಸ್ಟಾಪ್ ಆಗಿತ್ತು. ಹೊಟ್ಟೆ ತುಂಬಾ ಊಟ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ತುಂಬಾ ತುಂಬಾ ಆಕ್ಟಿವ್ ಆಗಿದೆ ಸ್ನೇಹಿತರೆ. ತುಂಬಾ ರೆಡಿ ಆಗ್ತಿದ್ದೆ. ರೆಡಿ ಆಗೋದ್ರಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು ನನಗೆ. ಚೆನ್ನಾಗಿ ಡ್ರೆಸ್ ಮಾಡ್ಕೊಂತಿದ್ದೆ, ತುಂಬಾ ಆಕ್ಟಿವ್ ಆಗಿರ್ತಿದ್ದೆ. ಮೂವಿಗೆ ಹೋಗ್ತಿದ್ದೆ, ಔಟಿಂಗ್ ಹೋಗ್ತಿದ್ದೆ, ಶಾಪಿಂಗ್ ಹೋಗ್ತಿದ್ದೆ, ವಾಕಿಂಗ್ ಅಂಡ್
ಎಲ್ಲ ತರ ಡಿನ್ನರ್ ಲಂಚ್ ಎಲ್ಲಕ್ಕೂ ಹೋಗ್ತಿದ್ದೆ. ಒಂದು ಕ್ಲೀನ್ ಅಂಡ್ ನೀಟ್ ರೆಸ್ಟೋರೆಂಟ್ ಅಲ್ಲಿ ಡಿನ್ನರ್ ಲಂಚ್ ಎಲ್ಲಾನು ಮಾಡ್ತಿದ್ದೆ. ತುಂಬಾ ಆಕ್ಟಿವ್ ಆಗಿದ್ದೆ ನಾನು. 5th ಮಂತ್ ಮುಗ್ದು 6th ಮಂತ್ ಕಾಲಿಟ್ಟಾಗ ಸ್ವಲ್ಪ ನನಗೆ ಬೇಬಿ ಮೂಮೆಂಟ್ ಗೊತ್ತಾಗ್ತಿತ್ತು. ಅಂದ್ರೆ ಹೊಟ್ಟೆ ಒಂಥರ ಚಿಟ್ಟೆ ಬಿಟ್ಟಂಗೆ ಆಗ್ತಿತ್ತು, ಗುಳುಗುಳು ಅಂತಿತ್ತು. ಸೊ ತುಂಬಾ ಮೈಲ್ಡ್ ಆಗಿ ನನಗೆ ಅಲ್ಲಿಂದ ಸ್ಟಾರ್ಟ್ ಆಯಿತು ಬೇಬಿ ಮೂಮೆಂಟ್. ಸೊ 3rd ಸೆಮಿಸ್ಟರ್ಗೆ ಕಾಲಿಟ್ಟೆ ಸ್ನೇಹಿತರೆ. ಅಂದ್ರೆ 7th 8th 9th ಮಂತ್ ನ 3rd ಸೆಮಿಸ್ಟರ್ ಅಂತ ನೇಮ್ ಮಾಡ್ತಾರೆ. ಸೊ 3rd ಸೆಮಿಸ್ಟರ್ ಕಾಲಿಟ್ಟಾಗ ನನಗೆ ತುಂಬಾ ಕ್ರೇವಿಂಗ್ ಸ್ಟಾರ್ಟ್ ಆಗ್ಬಿಟ್ಟು. ಕ್ರೇವಿಂಗ್ಸ್ ಅಂದ್ರೆ ನನಗೆ ಸ್ವೀಟ್ ಬಿಫೋರ್ ಪ್ರೆಗ್ನೆನ್ಸಿ, ನನಗೆ ಬಿಫೋರ್ ಮ್ಯಾರೇಜ್ ಆರ್ ಆಫ್ಟರ್ ಮ್ಯಾರೇಜ್ ಏನೇ ಇರ್ಬೋದು, ನನಗೆ ಸ್ವೀಟ್ ಅಂದ್ರೇನೆ ಇಷ್ಟ ಆಗ್ತಿರ್ಲಿಲ್ಲ. ಲೈಕ್ ಶಾವಿಗೆ ಪಾಯಸ ಇರ್ಬೋದು, ಹೆಸರು ಬೇಳೆ ಪಾಯಸ ಇರ್ಬೋದು, ಯಾವುದೇ ಪಾಯಸ ಇದ್ರು ನಾನು ಅಷ್ಟೊಂದು ತಿಂತಿರ್ಲಿಲ್ಲ. ತಿಂದ್ರೆ 1 ಸ್ಪೂನ್ 2 ಸ್ಪೂನ್ ಅಷ್ಟೇ. ಬಟ್ ನಂಗೆ ಅಷ್ಟು ಮಾಡ್ಕೊಂಡು ಅಥವಾ ಕೇಳ್ಕೊಂಡು ತಿನ್ನೋಷ್ಟು ಇಷ್ಟ ನನಗಿರ್ಲಿಲ್ಲ. ಬಟ್ ನಾನು 7ನೇ ತಿಂಗಳು ಕಾಲಿಟ್ಟಾಗ ಸ್ವೀಟ್ ಕ್ರೇವಿಂಗ್ಸ್ ತುಂಬಾ ಆಗ್ಬಿಟ್ಟಿತ್ತು. ನಾನು ಜಾಸ್ತಿ ಏನ್ ತಿಂತಿದ್ದೆ ಅಂದ್ರೆ ಡೋನಟ್ ತಿಂತಿದ್ದೆ, ಪೇಸ್ಟ್ರಿ ಕೇಕ್ ತಿಂತಿದ್ದೆ, ಚಾಕ್ಲೇಟ್ ಕೇಕ್ ತಿಂತಿದ್ದೆ. ಅದು ಬಿಟ್ಟರೆ ಇನ್ನು ಹೆಸರು ಬೇಳೆ ಪಾಯಸ, ಶಾವಿಗೆ ಪಾಯಸ, ಗುಲಾಬ್ ಜಾಮೂನ್, ಕ್ಯಾರೆಟ್ ಹಲ್ವಾ, ಬರ್ರೆ ಸ್ವೀಟ್ ಅಂತ ಅನ್ಕೊಳ್ಳಿ ನೀವು. ಸಿಕ್ಕಾಪಟ್ಟೆ ಸ್ವೀಟ್ ಕ್ರೇವಿಂಗ್ಸ್ ಜಾಸ್ತಿ ಆಯ್ತು ನನಗೆ. ಅದೇ ಟೈಮಲ್ಲಿ ನನಗೊಂದು ಶುಗರ್ ಟೆಸ್ಟ್ ಕೂಡ ಮಾಡಿದ್ರು. ನಂಗೆ ಫುಲ್ ಭಯ ಆಗ್ಬಿಟ್ಟಿತ್ತು. ಓಕೆ, ನಾನು ಈ ಲೆವೆಲ್ಗೆ ಸ್ವೀಟ್ ತಿನ್ನೋದ್ರಲ್ಲಿ ಶುಗರ್ ಬಂದ್ಬಿಟ್ಟಿರುತ್ತೇನೋ ಅಂತ ಅನ್ಕೊಂಡಿದ್ದೆ. ಬಟ್ ಗಾಡ್ ಗ್ರೇಸ್ ನನಗೆ ಯಾವ ಶುಗರ್ ಬಂದಿರಲಿಲ್ಲ. ನನ್ನ 2nd ಸೆಮಿಸ್ಟರ್ ಅಲ್ಲಿ ಥೈರಾಯ್ಡ್ ಬಂದಿತ್ತು. ಒಂದು ಬ್ಲಡ್ ಟೆಸ್ಟ್ ಮಾಡಿದಾಗ ಥೈರಾಯ್ಡ್ ಇದೆ ಅಂತ ಗೊತ್ತಾಗಿತ್ತು. ಸೊ ಈಗ ಶುಗರ್ ಕೂಡ ಬಂದ್ಬಿಟ್ಟಿರುತ್ತೆ, ಯಾಕಂದ್ರೆ ಎಲ್ಲಾ ಬೇರೆ ಸ್ವೀಟ್ ತಿನ್ಬಿಟ್ಟಿದ್ನಲ್ಲ. ಸೊ ಸ್ವಲ್ಪ ಭಯ ಆಯ್ತು. ನೋಡಿದ್ರೆ ಶುಗರ್ ಏನು ಬಂದಿರಲಿಲ್ಲ. ಸೊ ನೆಕ್ಸ್ಟ್ 8th ಮಂತ್ ಕಾಲಿಟ್ಟೆ. 8th ಮಂತ್ ಅಲ್ಲಂತೂ ನನ್ನ ಮಗು ತಲೆ ಎಲ್ಲಿದೆ ಅಂತ ನಾನು ಕರೆಕ್ಟ್ ಆಗಿ ನೋಟಿಸ್ ಮಾಡ್ತಿದ್ದೆ. ಅವಳ ತಲೆ ಮೇಲೆ, ಕೆಳಗೆ, ಸೈಡು ಎಲ್ಲ ಕಡೆ ತಿರ್ಗೋದು ನನಗೆ ಗೊತ್ತಾಗ್ತಿತ್ತು. ಕಾಲು ಯಾವ್ದು, ತಲೆ ಯಾವ್ದು, ಎಲ್ಲಿ ಶೇಕ್ ಮಾಡ್ತಿದ್ದಾರೆ ಅಂತ ನೋಟಿಸ್ ಮಾಡ್ತಿದ್ದೆ. ಅಂಡ್ 8th ಮಂತ್ ಅಲ್ಲಿ ಇದ್ದಾಗ ಇಂಟರ್ನಲ್ ಚೆಕ್ಅಪ್ ಅಂತ ಕೂಡ ಡಾಕ್ಟರ್ ಒಂದು ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಮಗು ಪೊಸಿಷನ್ ಬಂದಿದ್ಯಾ, ಡೆಲಿವರಿ ಬೇಗ ಆಗುತ್ತಾ, ಲೇಟ್ ಆಗುತ್ತಾ, ಇದನ್ನೆಲ್ಲ ಬೈ ಇಂಟರ್ನಲ್ ಚೆಕ್ಅಪ್ ಸ್ವಲ್ಪ ನೋಟಿಸ್ ಮಾಡ್ತಾರೆ. ಸ್ವಲ್ಪ ಪೇನ್ಫುಲ್ ಆಗಿರುತ್ತೆ ಸ್ನೇಹಿತರೆ, ತುಂಬಾ ಅನ್ನೋದಿಲ್ಲ, ಸ್ವಲ್ಪ ಪೇನ್ಫುಲ್ ಆಗಿರುತ್ತೆ ಇಂಟರ್ನಲ್ ಚೆಕ್ಅಪ್. ಅದಾದ್ಮೇಲೆ 9ನೇ ತಿಂಗಳು ನಾನು ಕಾಲಿಟ್ಟೆ. 9ನೇ ತಿಂಗಳಲ್ಲಿ ನನ್ನ ಸೀಮಂತ ಕೂಡ ಆಯ್ತು. ತುಂಬಾ ಚೆನ್ನಾಗಾಯ್ತು. ಅಂಡ್ ಇದೇ ಮನೆ ನನ್ನ ಸೀಮಂತ ಆಯ್ತು ಸ್ನೇಹಿತರೆ. ಅದರ ಫೋಟೋ ಬೇಕಂದ್ರೆ ನಾನು ಅಪ್ಕಮಿಂಗ್ ಬ್ಲಾಗ್ಸ್ ಅಲ್ಲಿ ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೀಮಂತ ಮುಗ್ದಿದ ತಕ್ಷಣ ನಾನು ನನ್ನ ಡೆಲಿವರಿ ಬ್ಯಾಗ್ ನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟೆ. ಅಂದ್ರೆ ಯಾವ ಟೈಮಲ್ಲಿ ಆದ್ರೂ ಪೇನ್ ಬಂದ್ರೆ ಇಲ್ಲ ವಾಟರ್ ಬ್ರೇಕ್ ಆದ್ರೆ ಇಮಿಡಿಯೇಟ್ ಆಗಿ ನಾನು ಹಾಸ್ಪಿಟಲ್ಗೆ ಹೋಗೋಕೆ ಬ್ಯಾಗ್ ರೆಡಿ ಆಗಿರ್ಬೇಕು. ಜಸ್ಟ್ ಆ ಬ್ಯಾಗ್ ಒಂದು ತಗೊಂಡ್ರೆ ಹಾಸ್ಪಿಟಲ್ಗೆ ಹೋಗೋಕೆ ರೆಡಿ ಅನ್ನೋ ತರ ಎಲ್ಲಾನು ರೆಡಿ ಮಾಡಿ ಇಟ್ಬಿಟ್ಟಿದ್ದೆ. ಸೀಮಂತ ಆಯ್ತು, ಡೆಲಿವರಿ ಪ್ಯಾಕ್ ಕೂಡ ರೆಡಿ ಮಾಡಿದ್ದೆ. ಅಂಡ್ ನನಗೆ ಹಾಸ್ಪಿಟಲ್ ಇಂದ ಒಂದು ಫೋನ್ ಬಂತು, ನಿಮ್ಮ ಪ್ರೀ ಪ್ರೆಗ್ನೆನ್ಸಿ ಫೋಟೋ ಶೂಟ್ ಇದೆ, ಸೊ ಪ್ಲೀಸ್ ಹಾಸ್ಪಿಟಲ್ ಬಂದು ವಿಸಿಟ್ ಮಾಡಿ ಅಂತ ಹೇಳಿದ್ರು. ನಾನು ಡೆಲಿವರಿ ಆಗಿದ್ದು ಹಾಸ್ಪಿಟಲ್ ಬಂದು ಅಪೋಲೋ ಕ್ರೆಡಲ್ಸ್ ನಿಂತಿದ್ದೆ. ಅಂಡ್ ನಾನು ಕನ್ಸಲ್ಟ್ ಮಾಡಿದ ಡಾಕ್ಟರ್ ಬಂದು ಪ್ರಜ್ವಲಾ ಹೆಗ್ಡೆ ಅಂದ್ಬಿಟ್ಟು. ಬೇಕಾದ್ರೆ ನೀವು ಕೂಡ ಕನ್ಸಲ್ಟ್ ಮಾಡಬಹುದು. ಶಿ ಇಸ್ ವೆರಿ ಪೊಲೈಟ್ ಅಂಡ್ ಸೂಪರ್ ಡಾಕ್ಟರ್ ಅಂತಾನೆ ಹೇಳ್ಬೋದು. ಬಿಕಾಸ್ ನನ್ನ ಹೋಲ್ ಪ್ರೆಗ್ನೆನ್ಸಿ ಜರ್ನಿನ ತುಂಬಾ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಿದ್ರು. ಅವರು ನನಗೆ ತುಂಬಾ ಕಾನ್ಫಿಡೆನ್ಸ್ ಕೊಟ್ಟರು. ಸೊ ಡಾಕ್ಟರ್ ಹೆಸರು ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ, ಹಾಸ್ಪಿಟಲ್ ಹೆಸರು ಕೂಡ ಮೆನ್ಷನ್ ಮಾಡಿದ್ದೀನಿ. ನನ್ನ ಡೆಲಿವರಿ ಡೇಟ್ ಬಂದು ಮಾರ್ಚ್ 7th ಇತ್ತು, 7ನೇ ತಾರೀಕಿತ್ತು. ಅದು ನನ್ನ ಡೆಲಿವರಿ ಡೇಟ್. ಅಂಡ್ ಡ್ಯೂ ಡೇಟ್ ಬಂದ್ಬಿಟ್ಟು ಅಂದ್ರೆ ಫೈನಲ್ ಡೇಟ್ ಬಂದು ಮಾರ್ಚ್ 11ನೇ ತಾರೀಕಿತ್ತು. ಸೊ ಮಾರ್ಚ್ 7ನೇ ತಾರೀಕು ಆಯ್ತು. ನನಗೆ ಯಾವ ಪೇನ್ ಕೂಡ ಬಂದಿಲ್ಲ. ಸೊ ಡಾಕ್ಟರ್ನ ಮಾರ್ಚ್ 8ನೇ ತಾರೀಕು ಹೋಗ್ಬಿಟ್ಟು ಕನ್ಸಲ್ಟ್ ಮಾಡಿದೆ. ಸೊ ಡಾಕ್ಟರ್ ಹೇಳಿದ್ರು ಮಾರ್ಚ್ 11th ಇಸ್ ಯುವರ್ ಡ್ಯೂ ಡೇಟ್. ಅವತ್ತು ಎನಿ ಕಾಸ್ಟ್ ಡೆಲಿವರಿ ಆಗ್ಲೇಬೇಕಮ್ಮ. ನಿಮ್ಗೆ ಪೇನ್ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ನಾನೇ ಪೇನ್ ನ ಇಂಡ್ಯೂಸ್ ಮಾಡೋದು ಡೆಲಿವರಿ ಆಗ್ಲೇಬೇಕು ಅವತ್ತಿನ ದಿನ ಅಂತ ಹೇಳಿದ್ರು. ಅಂಡ್ ಆಲ್ರೆಡಿ ನಾವು ಅಡ್ವಾನ್ಸ್ ಆಗಿ ರೂಮ್ ಎಲ್ಲ ಬುಕ್ ಮಾಡ್ಬಿಟ್ಟಿದ್ವಿ. ಪ್ರೈವೇಟ್ ರೂಮ್ ತಗೊಂಡಿದ್ವಿ. ಬಿಕಾಸ್ ತುಂಬಾ ಫ್ಯಾಮಿಲೀಸ್ ಬರೋದು ಹೋಗೋದು ಇರುತ್ತೆ. ಸೊ ಪ್ರೈವೇಟ್ ಆಗಿದ್ರೆ ಕಂಫರ್ಟಬಲ್ ಆಗಿರೋದು ಅಂತ ರೂಮ್ ನೆಲ್ಲ ಅಡ್ವಾನ್ಸ್ ಆಗಿ ಬುಕಿಂಗ್ ಕೂಡ ಮಾಡಿದ್ವಿ. ಎಲ್ಲ ಪ್ರಾಸೆಸ್ ಮುಗ್ದಿತ್ತು ಸ್ನೇಹಿತರೆ. ಸೊ ಜಸ್ಟ್ ಅಂಡ್ ಡಾಕ್ಟರ್ ನನಗೆ ಕೆಲವು ಇನ್ಫೋಗಳನ್ನ ಕೊಟ್ಟರು. ಲೈಕ್ ಡೆಲಿವರಿ ಪೇನ್ ಹೇಗಿರುತ್ತೆ, ಅದು ಬಿಟ್ರೆ ಇನ್ನು ವಾಟರ್ ಬ್ರೇಕ್ ಹೇಗಾಗುತ್ತೆ ಅಂದ್ಬಿಟ್ಟು ಫ್ಯೂ ಇನ್ಫೋ ಕೊಟ್ಟರು. ಮಾರ್ಚ್ 11ನೇ ತಾರೀಕು ಸೋಮವಾರ ಸ್ನೇಹಿತರೆ ಬೆಳಗ್ಗೆ 6 ಗಂಟೆಗೆ ಎದ್ದೆ. ಅಂಡ್ ಡಾಕ್ಟರ್ ನನಗೆ 7 ಗಂಟೆಗೆ ಬಂದು ಅಡ್ಮಿಟ್ ಆಗಕ್ಕೆ ಹೇಳಿದ್ರು. ಸೊ 6 o'clock ಎದ್ದೆ. ಇನ್ನೂ ನನಗೆಲ್ಲ ಚೆನ್ನಾಗಿ ಜ್ಞಾಪನ ಇದೆ. 6 o'clock ಎದ್ದು ನಮ್ಮ ಅಜ್ಜಿ ನನಗೆ ಎಣ್ಣೆ ಸ್ನಾನ ಎಲ್ಲ ಮಾಡಿಸಿ ಆಮೇಲೆ ದೇವ್ರಿಗೆ ಪೂಜೆ ಮಾಡಿ ನನ್ನ ಬಯಕೆ ಪ್ರಕಾರನೇ ನನಗೆ ದೋಸೆ ಮತ್ತೆ ಟೊಮೊಟೊ ಗೊಜ್ಜು ಮಾಡಿದ್ರು ಮಮ್ಮಿ. ಯಾಕೋ ಅದನ್ನ ತಿನ್ಬೇಕು ಅನಿಸ್ತಾ ಅವತ್ತು. ಸೊ ಅದನ್ನ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡಿ ಅಷ್ಟೊತ್ತಿಗೆ ಊರಿಂದ ನಮ್ಮ ಅಜ್ಜಿ ಬಂದಿದ್ರು, ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಎಲ್ಲರೂ ಬಂದಿದ್ರು. ಅರುಣ್ ಇದ್ರು ಜೊತೆಗೆ ನಮ್ಮ ಮಮ್ಮಿ ಕೂಡ ನನ್ನ ಜೊತೆ ಇದ್ರು. ಎಲ್ಲಾರ್ದು ಸ್ನಾನ ಆಯ್ತು, ತಿಂಡಿ ಆಯ್ತು, ಪೂಜೆ ಆಯ್ತು. ಡೆಲಿವರಿ ಬ್ಯಾಗ್ ತಗೊಂಡು ನಮ್ಮ ಕಾರಲ್ಲಿ ಕೂತ್ಕೊಂಡ್ವಿ. ನಮ್ಮ ಜರ್ನಿ ಶುರು ಆಗಿತ್ತು ಟುವರ್ಡ್ಸ್ ಹಾಸ್ಪಿಟಲ್. ಸೊ ಹಾಸ್ಪಿಟಲ್ಗೆ ಹೋದೆ. ಸ್ವಲ್ಪ ಪೇಪರ್ ವರ್ಕ್ಸ್ ಇತ್ತು, ಕೆಲವು ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ಮಾಡೋದಿತ್ತು, ID ಪ್ರೂಫ್ ಅದು ಇತ್ತು. ಸೊ ಅದೆಲ್ಲ ಕ್ಲಿಯರ್ ಆಯ್ತು. ವಾರ್ಡ್ಗೂ ಕೂಡ ಹೋದೆ ನಾನು. ಹೋಗಿದ ತಕ್ಷಣ ನನಗೆ ಫಸ್ಟ್ ಇಂಟರ್ನಲ್ ಚೆಕ್ಅಪ್ ಮಾಡಿದ್ರು. ಮಗು ಪೊಸಿಷನ್ ಬಂದಿರಲಿಲ್ಲ. ಅದಾದ್ಮೇಲೆ ನನಗೆ ಪೇನ್ ನ ಇಂಡ್ಯೂಸ್ ಮಾಡಿದ್ರು ಸ್ನೇಹಿತರೆ. ಪೇನ್ ಇಂಡ್ಯೂಸ್ ಮಾಡಿ 1 hour ಅಲ್ಲಿ ಪೇನ್ ಕಾಂಟ್ರಾಕ್ಷನ್ ನಿಮಗೆ ಸ್ಟಾರ್ಟ್ ಆಗ್ಬೇಕಂತ ಹೇಳಿದ್ರು. ಕಾಂಟ್ರಾಕ್ಷನ್ ಅಂದ್ರೆ ನಥಿಂಗ್ ಬಟ್ ಅದೇ ಒಂದು ಶಾರ್ಪ್ ಪೇನ್ ಬಂದು ಹೋಗುತ್ತಲ್ಲ, ಅದನ್ನ ಕಾಂಟ್ರಾಕ್ಷನ್ ಅಂತ ಕರೀತಾರೆ ಡೆಲಿವರಿಯಲ್ಲಿ, ಲೇಬರ್ ಅಲ್ಲಿ. ಸೊ ಕಾಂಟ್ರಾಕ್ಷನ್ ಶುರು ಆಗ್ಬೇಕಂತ ಹೇಳಿದ್ರು.
ನನಗೆ ಪೇನ್ ನ ಇಂಡ್ಯೂಸ್ ಮಾಡಿ ಎವ್ರಿ 5-10 ಮಿನಿಟ್ಸ್ಗೆ ನರ್ಸ್ಗಳು ಬಂದು ಕೇಳ್ಕೊಂಡು ಹೋಗ್ತಿದ್ರು, ಪೇನ್ ಸ್ಟಾರ್ಟ್ ಆಯ್ತಾ ಅಂದ್ಬಿಟ್ಟು. ನನಗೆ ಪೇನ್ ಸ್ಟಾರ್ಟೇ ಆಗಿಲ್ಲ ಸ್ನೇಹಿತರೆ. ಸೊ ಅದಕ್ಕೆ ನನಗೆ ಒಂದು 10 ಮಿನಿಟ್ಸ್ ವಾಕ್ ಮಾಡಕ್ ಹೇಳಿದ್ರು ಹಾಸ್ಪಿಟಲ್ ಅಲ್ಲೇ. ಸೊ ವಾಕ್ ಮಾಡಿದೆ, ಅದಾದ್ಮೇಲೆ ಒಂದ್ 4 ಇಡ್ಲಿ ತಿಂದೆ, ನೀಡಿದೆ. ಅದಾದ್ಮೇಲೆ ನನಗೆ ತುಂಬಾ ಮೈಲ್ಡ್ ಆಗಿ ಪೇನ್ ಸ್ಟಾರ್ಟ್ ಆಯ್ತು. ಅಂದ್ರೆ ಈ ಪೀರಿಯಡ್ಸ್ ಟೈಮ್ ಅಲ್ಲೆಲ್ಲ ಒಂದು ಮೈಲ್ಡ್ ಪೇನ್ ಬರುತ್ತೆ ನೋಡಿ, ಹೊಟ್ಟೆ ಕೆಳಗಡೆ ಲೈಟ್ ಆಗಿ ಒಂದು ಪೇನ್ ಬರುತ್ತೆ, ನೋವು. ಆ ತರ ನೋವು ಲೈಟ್ ಆಗಿ ಶುರು ಆಯ್ತು. ಸೊ ನಾನು ಡಾಕ್ಟರ್ ಹೇಳಿದೆ ಸ್ವಲ್ಪ ಪೇನ್ ಈಗ ಸ್ಟಾರ್ಟ್ ಆಗ್ತಿದೆ ಊಟ ಮಾಡಿದ್ಮೇಲೆ ಅಂದೆ. ಅವಾಗ ನನಗೆ ಬಂದು ಡಾಕ್ಟರ್ ತಿರ್ಗಾ ಒಂದು ಇಂಟರ್ನಲ್ ಚೆಕ್ಅಪ್ ಮಾಡಿದ್ರು. ಬಟ್ ಮಗು ಪೊಸಿಷನ್ ಬಂದಿರಲಿಲ್ಲ. ನಾರ್ಮಲ್ ಡೆಲಿವರಿ ಆಗ್ಬೇಕಂದ್ರೆ ಮಗು ಪೊಸಿಷನ್ ಬಂದು ಅದು 10 ಸೆಂಟಿಮೀಟರ್ಸ್ ಡೈಲ್ಯೂಟ್ ಆದ್ಮೇಲೆ ನಾವು ಪುಷ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಅದು ನಾರ್ಮಲ್ ಡೆಲಿವರಿ ಆಗುತ್ತೆ. ಸೊ ನನ್ಗೆ ಡೈಲ್ಯೂಟ್ ಆಗೋದಿಲ್ಲ, ಇನ್ನು ಮಗು ಪೊಸಿಷನ್ಗೆ ಬಂದಿಲ್ಲ, ಬಟ್ ಸ್ವಲ್ಪ ಪೇನ್ ಅಂತೂ ಸ್ಟಾರ್ಟ್ ಆಗಿತ್ತು ಸ್ನೇಹಿತರೆ. ಸೊ ಅವಾಗ ಬಂದು ಇಂಟರ್ನಲ್ ಚೆಕ್ಅಪ್ ಮಾಡ್ತಿದ್ರು, ಮಗು ಪೊಸಿಷನ್ಗೆ ಇನ್ನೂ ಬಂದಿರಲಿಲ್ಲ. ಸೊ ಆಲ್ರೆಡಿ 8:30 ಅಥವಾ 8 o'clock ನನಗೆ ಫಸ್ಟ್ ಡೋಸ್ ಇಂಡ್ಯೂಸ್ ಮಾಡಿದ್ರು ಸ್ನೇಹಿತರೆ. ಪೇನ್ ಬರೋದು ಅಪ್ ಟು 2:30 ವರೆಗೂ ವೆಯ್ಟ್ ಮಾಡಿದ್ರು, ನನಗೆ ಪೇನ್ ಜಾಸ್ತಿ ಆಗಲಿಲ್ಲ. ಅಂಡ್ ಮಗು ಕೂಡ ಪೊಸಿಷನ್ ಬಂದಿರಲಿಲ್ಲ. ಇನ್ನ ಮಗು ಪೊಸಿಷನ್ ಬರೋದು ಯಾವಾಗ, ಅದು ಡೈಲ್ಯೂಟ್ ಆಗೋದು ಯಾವಾಗ, ತುಂಬಾ ಟೈಮ್ ಹಿಡಿಯುತ್ತೆ ಸ್ನೇಹಿತರೆ. 2:30 ಆಯ್ತು, ನನಗೆ ಪೇನ್ ಬಂದಿಲ್ಲ. ಅದಾದ್ಮೇಲೆ ನನ್ನ ಡಾಕ್ಟರ್, ಇಷ್ಟೊತ್ತು ನನಗೆ ಟ್ರೀಟ್ ಮಾಡಿದಲ್ಲ ಡ್ಯೂಟಿ ಡಾಕ್ಟರ್ ಆಗಿದ್ದ ಡ್ಯೂಟಿ ಡಾಕ್ಟರ್ ಟ್ರೀಟ್ ಮಾಡಿದ್ರು. 2:30ಗೆ ನನ್ನ ಡಾಕ್ಟರ್ ಬಂದು ನನ್ನ ಕೇಳಿದ್ರು, ಪೇನ್ ಫಸ್ಟ್ ಡೋಸ್ ಇಂಡ್ಯೂಸ್ ಮಾಡಿದ್ವಿ, ಇನ್ನು ಪೇನ್ ಬಂದಿಲ್ಲ, ನಾನು ಬೇಕಾದ್ರೆ ನಿಮ್ಗೆ ಸೆಕೆಂಡ್ ಡೋಸ್ ಇಂಡ್ಯೂಸ್ ಮಾಡ್ತೀನಿ ಈವ್ನಿಂಗ್ 8 o'clockಗೆ. ಮೇ ಬಿ ನಾಳೆ ಕೂಡ ಪೇನ್ ಬರ್ಬೋದು, ನಾಳೆ ಒಂದು ದಿನದವರೆಗೂ ಕಾಯೋಣ. ಇನ್ ಕೇಸ್ ನಾಳೆ ಏನಾದ್ರು ಪೇನ್ ಬರ್ಲಿಲ್ಲ ಅಂದ್ರೆ ದೆನ್ ವಿ ಗೋ ಫಾರ್ ಅ C-section ಅಂತ ಹೇಳಿದ್ರು. ಆದ್ರೆ ನಾನಂತೂ ರೆಡಿ ಇರ್ಲಿಲ್ಲ ಸ್ನೇಹಿತರೆ ನಾಳೆವರೆಗೂ ವೇಟ್ ಮಾಡಕ್ಕೆ. ಬಿಕಾಸ್ ನನ್ನ ಡೆಲಿವರಿ ಇದ್ದಿದ್ದು ಇವತ್ತೇ, ಟುಡೇ ವಾಸ್ ಮೈ ಲಾಸ್ಟ್ ಡೇ. ಸೊ ಇನ್ನೂ ಮಗು ಹೊಟ್ಟೆ ಒಳಗಡೆ ಇರೋದು ಅಷ್ಟು ಸೇಫ್ ಇರೋದಿಲ್ಲ. ನಮ್ಮ ಕಂಫರ್ಟ್ ಝೋನ್ ಅಂದ್ರೆ ನನಗೀಗ ನಾರ್ಮಲ್ ಡೆಲಿವರಿನೇ ಬೇಕು ಅಂತ ನನ್ನ ಕಂಫರ್ಟ್ ಝೋನ್ ನೋಡ್ಕೊಂಡಿದ್ರೆ, ನನ್ನ ಮಗು ಹೆಲ್ತಿಯಾಗಿ ಆಚೆ ಬರೋದು ನನಗೆ ಮುಖ್ಯ. ನನ್ನ ಮಗು ಹೆಲ್ತ್ ಕೂಡ ತುಂಬಾನೇ ಮ್ಯಾಟರ್ ಆಗುತ್ತೆ ಆ ಟೈಮಲ್ಲಿ. ಜಸ್ಟ್ ನನ್ನ ಕಂಫರ್ಟ್ ನೋಡ್ಕೊಂಡ್ರೆ ಆಗಲ್ಲ, ನಮ್ಮಿಬ್ಬರ ಕಂಫರ್ಟ್ ತುಂಬಾನೇ ಮುಖ್ಯ ಆಗುತ್ತೆ. ಸೊ ಆ ರೀಸನ್ ತಲೆಯಲ್ಲಿ ಇಟ್ಕೊಂಡು ಡಾಕ್ಟರ್ ನನಗೆ 10 ನಿಮಿಷ ಟೈಮ್ ಕೂಡ ಕೊಟ್ಟಿದ್ರು. ಜಸ್ಟ್ ಡಿಸೈಡ್ ಮಾಡಿ ಇನ್ಫಾರ್ಮ್ ಮಾಡಿ C-sectionಗೆ ಹೋಗ್ತೀರಾ ಇಲ್ಲ ಇನ್ನೊಂದು ಡೋಸ್ ಪೇನ್ ಇಂಡ್ಯೂಸ್ ಮಾಡ್ಕೊಂಡು ನಾಳೆವರೆಗೂ ವೆಯ್ಟ್ ಮಾಡಿ ಆಮೇಲೆ C-sectionಗೆ ಹೋಗ್ತೀರಾ ಅಂತ ಆಪ್ಷನ್ ಕೊಟ್ಟಿದ್ರು. ಸೊ ಫ್ಯಾಮಿಲಿ ಜೊತೆ ಎಲ್ಲ ಡಿಸ್ಕಸ್ ಮಾಡಿದೆ. ಅಂಡ್ ನಾನು ತುಂಬಾ ಸ್ಟ್ರಾಂಗ್ ಆಗಿ ಕಾನ್ಫಿಡೆಂಟ್ ಆಗಿ ಹೇಳಿದೆ, ಐ ಗೋ ಫಾರ್ ಅ C-section. ಇನ್ನೂ ನಾನು ಕಾಯೋದಕ್ಕೆ ಆಗೋದಿಲ್ಲ. ನನಗೆ C-section ನಾರ್ಮಲ್ ಡೆಲಿವರಿನೋ, ನನ್ನ ಮಗು ಹೆಲ್ತಿಯಾಗಿ ಹೊರಗಡೆ ಬರೋದು ನಂಗೆ ತುಂಬಾ ಇಂಪಾರ್ಟೆಂಟ್ ಅಂತ ಡಿಸೈಡ್ ಮಾಡಿ C-section ಅಂತ ಒಪ್ಕೊಂಡೆ. ಸೊ ಅದಾದ್ಮೇಲೆ ಸಮ್ ಪೇಪರ್ ವರ್ಕ್ಸ್ ಇತ್ತು, ಅದನ್ನೆಲ್ಲ ಕ್ಲಿಯರ್ ಮಾಡಿದ್ ನಂದು ನಮ್ಮ ಮನೆಯವ್ರದ್ದು ಸಿಗ್ನೇಚರ್ ಎಲ್ಲ ತಗೊಂಡ್ರು. ಸೊ ಫ್ಯಾಮಿಲಿ ಎಲ್ಲ ಒಪಿನಿಯನ್ ಕೊಟ್ಟಾದ್ಮೇಲೆ C-sectionಗೆಲ್ಲಾನು ರೆಡಿ ಮಾಡ್ಕೊಂಡ್ರು ಸ್ನೇಹಿತರೆ. ವೆರಿ ಫಸ್ಟ್ ನನಗೆ ಯೂರಿನ್ ಪೈಪ್ ಇನ್ಸರ್ಟ್ ಮಾಡಿದ್ರು ಸ್ನೇಹಿತರೆ. ಇಟ್ ವಾಸ್ ಬಿಟ್ ಪೇನ್ಫುಲ್ ಅಂತ ನನಗೆ ಅನ್ನಿಸ್ತು. ಎಲ್ರಿಗೂ ಒಂದೇ ತರ ಇರೋದಿಲ್ಲ, ಒಬ್ರಿಗೆ ನೋವು ಅನ್ಸೋದು, ಇನ್ನೊಬ್ರಿಗೆ ಅದು ಅನ್ನಿಸ್ದೇ ಇರ್ಬೋದು. ಸೊ ಇಟ್ಸ್ ಮೈ ಒಪಿನಿಯನ್, ಎಲ್ರಿಗೂ ಪೇನ್ ಇರುತ್ತೆ ಅಂತ ನಾನು ಹೇಳೋದಿಲ್ಲ ಸ್ನೇಹಿತರೆ. ಬಟ್ ನನ್ನ ಕೇಸಲ್ಲಿ ನನಗೆ ಸ್ವಲ್ಪ ಯೂರಿನ್ ಪೈಪ್ ಇನ್ಸರ್ಟ್ ಮಾಡುವಾಗ ಚೂರ್ ಪೇನ್ ಇತ್ತು. ಇದರಲ್ಲಿ ಶೈ ಪಡ್ಕೊಂಡು ಕೆಲವೊಂದನ್ನ ಹೈಡ್ ಮಾಡ್ಬಿಟ್ಟಿಲ್ಲ, ಕೆಲವೊಂದು ವಿಷಯನ ಫಿಲ್ಟರ್ ಮಾಡಿ ಹೇಳೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಡೆಲಿವರಿ ಅನ್ನೋದು ಇಟ್ಸ್ ಅ ಕಾಮನ್, ಈ ಥಿಂಗ್ಸ್ ಎಲ್ಲ ಆಗೇ ಆಗುತ್ತೆ. ಇದ್ರಲ್ಲಿ ನಾನು ಫಿಲ್ಟರ್ ಮಾಡಿ ಹೇಳಿದ್ರೆ ಅದ್ರಲ್ಲಿ ಏನು ದಿರ್ ಇಸ್ ನೋ ಎನಿ ಪಾಯಿಂಟ್ ಅಂತ ನನ್ಗಂತ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಏನೋ ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಸೊ ಅದಾದ್ಮೇಲೆ IV ಇನ್ಸರ್ಟ್ ಮಾಡಿದ್ರು, ಬಿಕಾಸ್ ಗ್ಲೂಕೋಸ್ ಹೋಗ್ತಿರ್ಬೇಕು ಎನರ್ಜಿ ಲಾಸ್ ಆದ್ರೆ. ಸೊ IV ಇನ್ಸರ್ಟ್ ಮಾಡಿದ್ರು. ಅದಾದ್ಮೇಲೆ ಆಪರೇಷನ್ ಥಿಯೇಟರ್ಗೆ ನನ್ನ ಕರ್ಕೊಂಡು ಹೋದ್ರು, ಫ್ಯಾಮಿಲಿನೆಲ್ಲ ಆಚೆ ನಿಲ್ಸಿದ್ರು. ಏನೋ ಗೊತ್ತಿಲ್ಲ ಸ್ನೇಹಿತರು, ತುಂಬಾ ಕಾನ್ಫಿಡೆಂಟ್ ಆಗಿದೆ. ಬಟ್ ಎಲ್ಲೋ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಆಗಿ ನಾನು ಹತ್ತಿದ್ ಕೂಡ ಉಂಟು C-section ಹೋಗ್ಬೇಕಾದ್ರೆ. ಆಮೇಲೆ ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಒಂಚೂರು ಭಯ ಅಂತೂ ಖಂಡಿತವಾಗ್ಲೂ ಆಗೇ ಆಗುತ್ತೆ. ಸೊ ನಾನು ಹತ್ತಿದ್ ನೋಡಿ ನನ್ನ ಅಮ್ಮ, ಚಿಕ್ಕಮ್ಮ, ಅಜ್ಜಿ ಯಾವತ್ತೂ ಅತ್ತೆ ಇಲ್ದಿರೋ ನಮ್ಮ ಮನೆಯವ್ರು ಕೂಡ ನನ್ನ ನೋಡಿ ಹತ್ರು ಅವತ್ತಿನ ದಿನ. ಸೊ ಡಾಕ್ಟರ್ ಎಲ್ರು ಸಮಾಧಾನ ಮಾಡ್ತಿದ್ರು, ಅಳ್ಬೇಡಿ, ಇವಾಗ ಹೋಗ್ಬೇಕಾದ್ರೆ ನಿಮ್ ಹುಡುಗಿ ಒಬ್ಬರೇ ಹೋಗ್ತಿದ್ದಾರೆ, ಬಟ್ ಬರ್ಬೇಕಾದ್ರೆ ಇಬ್ರು ಆಚೆ ಬರ್ತಾರೆ. ಸೊ ಖುಷಿಯಾಗಿರಿ, ನೀವು ಕಾನ್ಫಿಡೆಂಟ್ ಇಂದ ಕಳ್ಸಿಕೊಟ್ರೆ ಅವರು ಕೂಡ ಸ್ಟ್ರಾಂಗ್ ಆಗಿರ್ತಾರೆ ಅಂತ. ಸೊ ಎಲ್ರು ಆಮೇಲೆ ಸ್ವಲ್ಪ ಧೈರ್ಯ ಎಲ್ಲ ಹೇಳ್ಬಿಟ್ಟು ನನ್ನ ಆಪರೇಷನ್ ರೂಮ್ ಹೊರಗಡೆ ಕಳ್ಸಿದ್ರು. ಸೊ ಹೋಗಿದ ತಕ್ಷಣ ಫಸ್ಟ್ ನನಗೆ ಅನಾಸ್ಟೇಷಿಯಾ ಡಾಕ್ಟರ್ ಇಂಟ್ರೊಡ್ಯೂಸ್ ಮಾಡ್ಕೊಂಡ್ರು. ಅವ್ರ ಬಗ್ಗೆ ಅವರ ಪ್ರಾಸೆಸ್ನೆಲ್ಲ ನನಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಫಸ್ಟ್ ಸ್ಟೆಪ್ ಏನಿರುತ್ತೆ, ನೆಕ್ಸ್ಟ್ ಸ್ಟೆಪ್ ಏನಿರುತ್ತೆ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಲೈಕ್ ಅನಾಸ್ಟೇಷಿಯಾ ಹೇಗೆ ವರ್ಕ್ ಆಗುತ್ತೆ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಬಿಕಾಸ್ ಅದಾದ್ರೂ ಒಂದು ಪ್ರಾಸೆಸ್ ಹೋಗ್ತಿದೀವಿ ಅಂದ್ರೆ ಅದ್ರ ಬಗ್ಗೆ ನಮ್ಗೆ ಇನ್ಫೋ ಗೊತ್ತಿರ್ಬೇಕು. ಇಲ್ಲ ಅಂದ್ರೆ ನಮ್ಗೆ ಟೆನ್ಷನ್ ಆಗಕ್ ಸ್ಟಾರ್ಟ್ ಆಗುತ್ತೆ. ನಮಗ್ ಗೊತ್ತಿದ್ರೆ ನಮ್ಮ ಮೈಂಡ್ ಸೆಟ್ ಆಗ್ಬಿಟ್ಟಿರುತ್ತೆ, ಓಕೆ ನೆಕ್ಸ್ಟ್ ಇದಾಗುತ್ತೆ ಅಂದ್ಬಿಟ್ಟು. ಬಟ್ ನಮ್ಗೆ ಏನು ಗೊತ್ತಿಲ್ಲ ಅಂದಾಗ ಸ್ವಲ್ಪ ಟೆನ್ಷನ್ ಆಗುತ್ತೆ. ಟೆನ್ಷನ್ ಆದಾಗ BP ಜಾಸ್ತಿ ಆಗುತ್ತೆ. BP ಜಾಸ್ತಿ ಆದ್ರೆ C-section ಮಾಡುವಾಗ ಕಷ್ಟ ಆಗುತ್ತೆ. ಸೊ ಅದರಿಂದ ಅನಾಸ್ಟೇಷಿಯಾ ಡಾಕ್ಟರ್ ಅವರ ಪ್ರಾಸೆಸ್ ಬಗ್ಗೆ ಎಲ್ಲ ನನಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಸ್ನೇಹಿತರೆ. ಅನಾಸ್ಟೇಷಿಯಾ ಹೇಗೆ ವರ್ಕ್ ಆಗುತ್ತೆ ಅಂದ್ಬಿಟ್ಟು ಒಂದು ಸ್ಮಾಲ್ ಪಿನ್ನಲ್ಲಿ ಚುಚ್ಚಿದಂಗಿತ್ತು ಅಷ್ಟೇ ಸ್ನೇಹಿತರೆ. ನಮ್ಮ ಸ್ಪೈನಲ್ ಕಾರ್ಡ್ ಬೆನ್ನ ಲಾಸ್ಟ್ ಮೂಳೆಗೆ ಅಂದ್ರೆ ಸ್ಪೈನಲ್ ಕಾರ್ಡ್ಗೆ ಒಂದು ಸಣ್ಣ ಸೂಜಿನ ಇನ್ಸರ್ಟ್ ಮಾಡಿ ಅನಾಸ್ಟೇಷಿಯಾ ಅಂದ್ರೆ ನಾರ್ಮಲ್ ಇಂಜೆಕ್ಷನ್ ಕೊಡೋ ತರ ಇಂಜೆಕ್ಷನ್ ಕೊಡ್ತಾರೆ.
ಆ ಇಂಜೆಕ್ಷನ್ ಹೋಗಿದ ತಕ್ಷಣ ಬಾಡಿ ಒಳಗಡೆ ಫಸ್ಟ್ ನಮ್ಮ ಸೊಂಟ, ತೊಡೆ, ಮಂಡಿ, ಕಾಲು, ಪಾದ ಎಲ್ಲ 1 by 1 ಸ್ಲೋ ಆಗಿ ನಂಬಾಗ್ತಾ ಬರುತ್ತೆ. ಅಂದ್ರೆ ಮರ್ಗೆಟ್ ಬಿಡುತ್ತೆ. ನಮ್ಗೆ ಅವ್ರೆ ಹೊಡಿದ್ರು ಕುಯ್ದ್ರು ಏನೂ ಗೊತ್ತಾಗಲ್ಲ, ಆ ತರ ಮರ್ಗೆಟ್ ಬಿಡುತ್ತೆ. ಸೊ ಅದಾದ್ಮೇಲೆ ಒಂದು ಕೋಲ್ಡ್ ಸ್ಪ್ರೇ ಮಾಡಿದ್ರು ನನ್ನ ಬಾಡಿ ಮೇಲೆ. ಸೊ ಕೋಲ್ಡ್ ಸ್ಪ್ರೇ ಮಾಡಿದ್ರು, ಅದಾದ್ಮೇಲೆ ಇನ್ನೊಂದೇನೋ ಸ್ಪ್ರೇ ಮಾಡಿದ್ರು. ಅದೆಲ್ಲ ನನಗೆ ಅನಾಸ್ಟೇಷಿಯಾ ಡಾಕ್ಟರ್ ಎಕ್ಸ್ಪ್ಲೇನ್ ಮಾಡ್ತಿದ್ರು. ನನ್ನ ತಲೆ ಹತ್ರ ಅವ್ರು ನಿಂತ್ಕೊಂಡಿದ್ರು ಅಂಡ್ ಅಲ್ಲಿ ಆಪರೇಷನ್ ನಡೀತಾ ಇತ್ತು. ಅಂಡ್ ಒಂದ್ ಕಡೆ ಮಗುದು ಹಾರ್ಟ್ ರೇಟ್ ಚೆಕ್ ಮಾಡ್ತಿದ್ರು, ಒಂದ್ ಕಡೆ ಪಲ್ಸ್ ರೇಟ್ ಚೆಕ್ ಮಾಡ್ತಿದ್ರು ನಂದು, ಇನ್ನೊಂದ್ ಕಡೆ BP ಚೆಕ್ ಮಾಡ್ತಿದ್ರು, ಇನ್ನೊಂದ್ ಕಡೆ IV ಅಲ್ಲಿ ಗ್ಲೂಕೋಸ್ ಹೋಗ್ತಿತ್ತು, ಜೊತೆಗೆ ಆಪರೇಷನ್ ನಡೀತಿತ್ತು. ಅನಾಸ್ಟೇಷನ್ ಸ್ಟಾರ್ಟ್ ಆಗಿ ಐ ಥಿಂಕ್ ಜಸ್ಟ್ ಒಂದು 5-10 ಮಿನಿಟ್ಸ್ ಒಳಗಡೆ ನನ್ನ ಮಗಳು ಹುಟ್ಟಿದ್ರು ಸ್ನೇಹಿತರೆ. ಅವ್ರು ಹುಟ್ಟಿದಾಗ 4-11 ಟೈಮು ಈವ್ನಿಂಗ್ ಅವ್ರು ಹುಟ್ಟಿದ್ದು ಸೋಮವಾರ. ಅಂಡ್ ಡಾಕ್ಟರ್ ನನಗೆ ಫಸ್ಟ್ ಕಂಗ್ರಾಟ್ಸ್ ಮಾಡಿದ್ರು, ಯಾ ಬ್ಲೆಸ್ಡ್ ವಿತ್ ಅ ಗರ್ಲ್ ಬೇಬಿ ಅಂತ ಹೇಳಿದ್ರು. ನಂಗೆ ತುಂಬಾ ಖುಷಿ ಆಯ್ತು. ಅವಳನ್ನ ನನಗೆ ತೋರಿಸಿಲ್ಲ ಕರೆಕ್ಟ್ ಆಗಿ, ಸ್ವಲ್ಪನೇ ತೋರಿಸಿ ಹಂಗೆ ಕರ್ಕೊಂಡು ಹೋಗ್ತಿದ್ರು, ನಾನು ಕೈಗೆಲ್ಲ ಏನು ಕೊಡ್ಲಿಲ್ಲ. ಸೊ ಆ ಟೈಮಲ್ಲಿ ನಾನು ಜಾಸ್ತಿ ನೋಡೋದಕ್ಕೆ ಆಗಿರ್ಲಿಲ್ಲ. ಅಂಡ್ ನನ್ಗೆ ಎಲ್ರು ಹೇಳಿ ಕಳ್ಸಿದ್ರು ಹುಟ್ಟಿದ ತಕ್ಷಣ ಮಗು ಅಳ್ಬೇಕು ಅಂತ ಹೇಳಿ. ಸೊ ಇವಳು ಹುಟ್ಟಿದ ತಕ್ಷಣ ಕಯ್ಯೋ ಅಂತ ಸರಿಯಾಗಿ ಹತ್ಬಿಟ್ಲು. ಸೊ ನಮ್ಗೆ ಸ್ವಲ್ಪ ಸಮಾಧಾನ ಆಯ್ತು, ಓಕೆ ಮಗು ಆಕ್ಟಿವ್ ಆಗಿದೆ, ಹೆಲ್ತಿ ಆಗಿದೆ ಅಂದ್ಬಿಟ್ಟು. ಅದಾದ್ಮೇಲೆ ನನ್ನ ಮಗುನ ವಾಶ್ ಮಾಡಿಬಿಟ್ಟು ಅಬ್ಸರ್ವೇಷನ್ ರೂಮ್ ಕರ್ಕೊಂಡೋದ್ರು. ಅಂದ್ರೆ ನನ್ನ ಫ್ಯಾಮಿಲಿಗೆಲ್ಲ ತೋರಿಸ್ಬಿಟ್ಟು ಅಬ್ಸರ್ವೇಷನ್ ರೂಮ್ ಕರ್ಕೊಂಡೋದ್ರು. ನಂದು ಸ್ಟಿಚಸ್ ಎಲ್ಲ ಮುಗ್ದಿತ್ತು. ಸುಮಾರು ಜನ ಹೇಳ್ತಾರೆ ಅನಾಸ್ಟೇಷಿಯಾ ಕೊಟ್ಮೇಲೆ ಅನ್ಕಾನ್ಶಿಯಸ್ ಆಗೋದಂತ, ಬಟ್ ನನಗೆ ಹಂಗೆಲ್ಲ ಇರಲಿಲ್ಲ ಸ್ನೇಹಿತರೆ. ನೀಟಾಗಿ ಪ್ರೆಗ್ನೆ ಇತ್ತು. ಜಸ್ಟ್ ನನ್ನ ಕಣ್ಣಿಗೆ ಒಂದು ಪಟ್ಟಿ ಅಂದ್ರೆ ಒಂದು ಬಟ್ಟೆ ಹಾಕಿದ್ರು ಅಷ್ಟೇ. ಅದ್ ಬಿಟ್ಟರೆ ನಂಗೆ ಮಿಕ್ಕಿದೆಲ್ಲ ನೀಟಾಗಿ ಕೇಳಿಸ್ತಿತ್ತು. ಅವ್ರು ಸಿಸರ್ ಎತ್ತೋದು ಇಡೋದು, ಅವ್ರು ಏನೇನು ಮಾತಾಡ್ತಾರೆ ಅದೆಲ್ಲ ನಂಗೆ ತುಂಬಾ ನೀಟಾಗಿ ಕ್ಲಿಯರ್ ಆಗಿ ಕೇಳ್ತು. ಅಂಡ್ ಅನಾಸ್ಟೇಷಿಯಾ ಡಾಕ್ಟರ್ ಹೇಳ್ತಿದ್ರು ರಿಲ್ಯಾಕ್ಸ್ ಮಾಡಿ, ಆರಾಮಾಗಿ ಮಲ್ಕೊಳ್ಳಿ, ಆರಾಮಾಗಿ ಮುಗಿಯುತ್ತೆ ಅಂತ. ಬಟ್ ನನ್ಗೆ ಎಷ್ಟೇ ನಿದ್ದೆ ಮಾಡ್ಬೇಕಂದ್ರೂ ನನಗೆ ನಿದ್ದೆ ಬರ್ತಿರ್ಲಿಲ್ಲ. ಬರೀ ನಾನು ದೇವರಲ್ಲಿ ಬೇಡ್ಕೊಂತಿದ್ದೆ, ನನ್ನ ಮಗು ಸೇಫ್ ಆಗಿ ಬರಲಿ, ನನ್ನ ಮಗು ಸೇಫ್ ಆಗಿ ಬರಲಿ, ಇಷ್ಟೇ ನಾನು ಬೇಡ್ಕೊಂತಿದ್ದು. ಫೈನಲಿ ಡೆಲಿವರಿ ಆಯ್ತು, ನನ್ನ ಮಗಳು ಆಚೆ ಬಂದು ನನಗೆ ತುಂಬಾ ಖುಷಿ ಆಯ್ತು ಸ್ನೇಹಿತರೆ. ಸೊ ನಂದು ಕೂಡ ಪ್ರಾಸೆಸ್ ಎಲ್ಲ ಮುಗೀತು. ನನ್ನ ಕೂಡ ಅಬ್ಸರ್ವೇಷನ್ ರೂಮಿಗೆ ಹಾಕಿದ್ರು. ಅಬ್ಸರ್ವೇಷನ್ ರೂಮಲ್ಲಿ ಇದ್ದಾಗ ನನ್ನ ಮಗುನ ಕರ್ಕೊಂಡು ಬಂದು ಫಸ್ಟ್ ಟೈಮ್ ನನಗೆ ನನ್ನ ಎದೆ ಮೇಲೆ ಅವಳನ್ನ ಮಲಗಿಸಿದ್ರು ಸ್ನೇಹಿತರೆ. ದಟ್ ಇಸ್ ವೆರಿ ಎಮೋಷನಲ್ ಪಾರ್ಟ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ತುಂಬಾ ಖುಷಿ ಆಯ್ತು, ಜೊತೆಗೆ ತುಂಬಾ ನಾನು ಎಮೋಷನಲ್ ಕೂಡ ಆಗಿದ್ದು ನಿಜ. ಬಿಕಾಸ್ ಅವಳಿಗೋಸ್ಕರ ನಾನು 9.5 ತಿಂಗಳು ಕಾದಿದ್ದೀನಿ ನನ್ನ ಮಗಳು ನೋಡಕ್ಕೆ. ಐ ವಾಸ್ ಲಿಟ್ರಲಿ ವೇಟಿಂಗ್ ಫಾರ್ ಹರ್, ಹೇಗಿರ್ತಾಳೆ ನನ್ನ ಮಗು ಅಂತ ಹೇಳ್ಬಿಟ್ಟು. ಅಂಡ್ ಇವತ್ತು ನನ್ನ ಜೊತೆನೇ ಇದ್ದಾಳೆ ನನ್ನ ಮಗಳು. ಸೊ ಇವ್ರು ಹುಟ್ಟಿದ್ದು ಇಟ್ಸ್ ವೆರಿ ಅ ಬ್ಯೂಟಿಫುಲ್ ಮೂಮೆಂಟ್ ಅಂತ ಹೇಳ್ಬೋದು. ಒಂದು ಗೋಲ್ಡನ್ ಮೂಮೆಂಟ್ ಆರ್ ಇಲ್ಸ್ ಪ್ರೈಸ್ಲೆಸ್ ಮೂಮೆಂಟ್ ಅಂತ ಹೇಳ್ಬೋದು. ಅದಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ, ಅಷ್ಟು ಪ್ರೈಸ್ಲೆಸ್ ಮೂಮೆಂಟ್ ಅದು. ಇವಳನ್ನ ನೋಡಿ ನನಗೆ ಫಸ್ಟ್ ಥಾಟ್ ಅನ್ಸಿದ್ದು ಒಂದೇ, ಅವಳು ಥೇಟ್ ಅವ್ರ ಅಪ್ಪ ತರಾನೇ ಇದ್ದಾಳೆ. ಮಿನಿ ಅರುಣೇ ನಮ್ಮ ಮನೆಗೆ ಎಂಟ್ರಿ ಆಗಿರ್ಬೇಕು, ನಮ್ಮ ಫ್ಯಾಮಿಲಿಗೆ ಒಂದು ಹೊಸ ಮೆಂಬರ್ ಅಂತ ನನ್ಗೆ ಅನ್ನಿಸ್ತು. ನೀವು ವಿಡಿಯೋಸ್ ಅಲ್ಲಿ ನೋಡಿರ್ಬೋದು, ಥೇಟ್ ಅವಳು ಅವ್ರ ಅಪ್ಪ ತರಾನೇ ಇದ್ದಾಳೆ. ಸೊ ನಂಗೆ ತುಂಬಾ ಖುಷಿ ಆಯ್ತು. ಅದು ಇನ್ನೂ ಒಂದು ಎಕ್ಸ್ಟ್ರಾ ಖುಷಿ ಆಯ್ತು. ಮಗಳು ಅಪ್ಪ ತರ ಇರೋದು ಒಂದ್ ಸ್ವಲ್ಪ ಖುಷಿ ಜಾಸ್ತಿನೇ ಕೊಡುತ್ತೆ. ಸೊ ಅವ್ರ ಡ್ಯಾಡಿಗೂ ಕೂಡ ತುಂಬಾ ಖುಷಿ ಆಯ್ತು. ಅಂಡ್ ಸ್ಪೆಷಲಿ ನಾವು ಅಪ್ಪ ಅಮ್ಮ ಖುಷಿ ಪಡೋದಕ್ಕಿಂತ ಹೆಚ್ಚಾಗಿ ನಮ್ಮ ಮಮ್ಮಿ ಖುಷಿ ಪಟ್ಬಿಟ್ಟಿದ್ರು. ಅಂಡ್ ಅರುಣ್ ಅವ್ರ ಅಕ್ಕ ಎಲ್ಲ ಹೇಳ್ತಿದ್ರು ನಮ್ಮ ಅಮ್ಮನೇ ನೀನ್ ಹೊಟ್ಟೆಲ್ ಹುಟ್ಟಿ ಬಂದಿದ್ದಾರೆ ಖುಷಿ ಅನ್ನೋಷ್ಟು. ಅವ್ರಿಗೂ ಕೂಡ ತುಂಬಾ ಸಂತೋಷ ಆಗಿತ್ತು ಸ್ನೇಹಿತರೆ. ಆ ಮೂಮೆಂಟ್ ಅಲ್ಲಿ ಎಲ್ರು ತುಂಬಾನೇ ಎಮೋಷನಲ್ ಆಗ್ಬಿಟ್ಟಿದ್ರು, ಖುಷಿಯಾಗಿದ್ರು. ಒಂಥರ ಮಿಕ್ಸ್ಡ್ ಫೀಲಿಂಗ್ ಎಲ್ರು ತಲೆಯಲ್ಲಿ ಓಡ್ತಿದ್ರು. ನಾನು ಆಪರೇಷನ್ ಹೋದಾಗ ನಾನೆಲ್ಲ ಇನ್ಲಾಸ್ ಬಂದಿದ್ರು. ನನ್ನ ಮೈದ್ನ ಇರ್ಬೋದು, ನನ್ನ ನಾದ್ನಿ ಇರ್ಬೋದು, ನಮ್ಮ ಅತ್ತೆ ಮಾವ. ಸೊ ಅರುಣ್ ಫ್ಯಾಮಿಲಿ ಯಾರಿದ್ದಾರೆ ಎಲ್ರು ಬಂದಿದ್ರು. ನಾನು ಹಿಂಗ್ ಆಪರೇಷನ್ ಥಿಯೇಟರ್ ಒಳಗೆ ಹೋಗಿದ್ದೀನಿ, ಅವ್ರೆಲ್ರು ಬಂದಿದ್ದಾರೆ. ಸೊ ನಾನು 3:30 ಒಳಗಡೆ ಹೋದೆ, 9:30 ಆಚೆ ಬಂದೆ. ಕಂಪ್ಲೀಟ್ ಆಗಿ ವಾರ್ಡ್ ಬರೋಷ್ಟೊತ್ತಿಗೆ 9:30 ಆಗಿತ್ತು. ಯಾಕೆ ಅಂದ್ರೆ ನನಗೆ ಬ್ಲಡ್ ಫುಲ್ ಲಾಸ್ ಆಗ್ಬಿಟ್ಟಿತ್ತು. ಆಲ್ರೆಡಿ ಬ್ಲಡ್ ಕೌಂಟ್ ಕಮ್ಮಿ ಇತ್ತಂತೆ. ಸೊ ಸಿಸರಿಯನ್ ಮಾಡ್ಮೇಲೆ ಇನ್ನೂ ಬ್ಲಡ್ ಲಾಸ್ ಆಗ್ಬಿಟ್ಟಿತ್ತು. ಸೊ ಅದರಿಂದ ನನಗೆ ಒಂದು ಬಾಟಲ್ ಅಷ್ಟು ಬ್ಲಡ್ ನ ಇನ್ಸರ್ಟ್ ಮಾಡಿದ್ರು. ಅದು ತುಂಬಾ ಸ್ಲೋ ಆಗಿ ಇನ್ಸರ್ಟ್ ಮಾಡ್ತಿದ್ರು. ನಿಯರ್ಲಿ 4 hours ಇನ್ಸರ್ಟ್ ಮಾಡಿದ್ದಾರೆ ಒಂದು ಬಾಟಲ್ ಬ್ಲಡ್ ನ. ಎಲ್ರಿಗೂ ಈ ಪ್ರಾಬ್ಲಮ್ ಇರೋದಿಲ್ಲ ಸ್ನೇಹಿತರೆ. ಕೆಲವೊಬ್ಬರಿಗೆ ಬ್ಲಡ್ ಕೌಂಟ್ ಚೆನ್ನಾಗಿದ್ರೆ ಅವ್ರಿಗೆ ಬ್ಲಡ್ ಇನ್ಸರ್ಟ್ ಮಾಡೋದಿಲ್ಲ. ಬಟ್ ನನ್ನ ಕೇಸಲ್ಲಿ ಸ್ವಲ್ಪ ಬ್ಲಡ್ ನನಗೆ ಕಮ್ಮಿ ಇರೋದ್ರಿಂದ ನನಗೆ ಬ್ಲಡ್ ಇನ್ಸರ್ಟ್ ಮಾಡಿದ್ರು ಅಷ್ಟೇ. ಸೊ ಅದಾದ್ಮೇಲೆ ನಾನು ಕೂಡ ವಾರ್ಡ್ಗೆ ಬಂದೆ ಸ್ನೇಹಿತರೆ. ವಾರ್ಡ್ಗೆ ಬರ್ಬೇಕಾದ್ರೆ ನಮ್ಮ ರೂಮ್ ಎಲ್ಲ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು. ಗರ್ಲ್ ಬೇಬಿ ಆಗಿರೋದ್ರಿಂದ ವೈಟ್ ವಿತ್ ಪಿಂಕ್ ಕಾಂಬಿನೇಷನ್ ಅಲ್ಲಿ ಬಲೂನ್ ಎಲ್ಲ ಹಾಕಿ ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು. ನನ್ನ ಮಗಳನ್ನ ಒಟ್ಟಿಗೆ ವೆಲ್ಕಮ್ ಮಾಡಿದ್ರು. ಆಮೇಲೆ ನಮ್ಮ ಮಾವ, ನನ್ನ ನಾದ್ನಿ ಎಲ್ಲ, ನನ್ನ ಇನ್ಲಾಸ್, ನಮ್ಮ ಅತ್ತೆ ಮೈದ್ನ ಇದ್ರು. ನನ್ನ ನೋಡಿದ್ರು, ನನ್ನ ಮಗಳನ್ನ ನೋಡಿದ್ರು. ಅವರು ಕೂಡ ತುಂಬಾ ಖುಷಿ ಪಟ್ರು. ಅದಾದ್ಮೇಲೆ ಅವತ್ತಿನ ದಿನ ಇಷ್ಟೇ ಸ್ನೇಹಿತರೆ, ಹಿಂಗೆ ಕಳೀತು. ಅವತ್ತಿನ ದಿನ ಮಲಗಿಬಿಟ್ಟೆ. ಸೊ ನೆಕ್ಸ್ಟ್ ಡೇ ಮಂಗಳವಾರ ಬೆಳಗ್ಗೆ ನನಗೆ ಯೂರಿನ್ ಪೈಪ್ ನ ತೆಗೆದು ನನಗೆ ಫಸ್ಟ್ ಯೂರಿನ್ ನ ಟಾಯ್ಲೆಟ್ ಅಲ್ಲಿ ಪಾಸ್ ಮಾಡಿ ಬನ್ನಿ ಅಂತ ಹೇಳಿದ್ರು. ಅವಾಗ ನನಗೆ ಆಕ್ಚುಲ್ ಆಗಿ ಸಿಸರಿಯನ್ ಪೇನ್ ಏನು ಅಂತ ಗೊತ್ತಾಗಿದ್ದು. ಬಿಕಾಸ್ ಮಂಡೇ ನಾನು ಕಂಪ್ಲೀಟ್ ಆಗಿ ಅನಾಸ್ಟೇಷಿಯಾದಲ್ಲಿದ್ದೆ. ಅಂದ್ರೆ ಐ ವಾಸ್ ಅಂಡರ್ ಪೇನ್ ಕಿಲ್ಲರ್. ಸೊ
ಸೊ ಅವತ್ತಷ್ಟು ಪೇನ್ ಗೊತ್ತಾಗಿಲ್ಲ. ಮಂಗಳವಾರ ನೆಕ್ಸ್ಟ್ ಡೇ ಅಂದ್ರೆ ಟಾಯ್ಲೆಟ್ ಹೋಗೋಕ್ಕೆ ಕೆಳಗಡೆ ಕಾಲಿಟ್ಟೆ ಸ್ನೇಹಿತರೆ ಫುಲ್ ಹಿಂಗೆ ಬಗ್ಬಿಟ್ಟಿದೆ. ನನಗೆ ಸ್ಟ್ರೈಟ್ ಆಗಿ ನಿಲ್ಲಕ್ ಆಗ್ತಿಲ್ಲ ಬಿಕಾಸ್ ಅಷ್ಟು ಸಿವಿಯರ್ ಪೇನ್ ಇತ್ತು. ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿಲ್ಲ ಈ ಲೆವೆಲ್ ಅಲ್ಲಿ ಪೇನ್ ಇರುತ್ತೆ. ಸಿ ಸೆಕ್ಷನ್ ಅಂದ್ಬಿಟ್ಟು ಸ್ವಲ್ಪ ಪೇನ್ ಇತ್ತು. ನಾನು ಖಂಡಿತವಾಗ್ಲೂ ನಿಮ್ಮನ್ನ ಎದುರಿಸ್ತಾ ಇಲ್ಲ ಸ್ನೇಹಿತರೆ. ಆಕ್ಚುಲ್ ಫ್ಯಾಕ್ಟ್ ಏನಿದೆ ಅದನ್ನ ಹೇಳ್ತಿದ್ದೀನಿ. ಸೊ ಸ್ವಲ್ಪ ಪೇನ್ ಇತ್ತು ಬಟ್ ಮ್ಯಾನೇಜ್ ಮಾಡ್ಬೋದು. ಆಮೇಲೆ ತಿರ್ಗಾ ಅವರು ನಮಗೆ ಥ್ರೂ IV ಈಗ ಗ್ಲೂಕೋಸ್ ಹೇಗೆ ಕೊಡ್ತಾರೆ ಅದೇ ತರ ಎವ್ರಿ 6 hours ಒಂದ್ಸತಿ ಇದು ಕೊಡ್ತಿರ್ತಾರೆ ಪೇನ್ ಕಿಲ್ಲರ್. ಸೊ ಅದರಿಂದ ಮ್ಯಾನೇಜ್ ಆಗ್ತಿರುತ್ತೆ ಪೇನ್ ಏನು ಅಷ್ಟೊಂದು ಅನ್ಸೋದಿಲ್ಲ. ಅದಾದ್ಮೇಲೆ ನಾನು ನಾರ್ಮಲ್ ಆಗಿ ವಾಕ್ ಮಾಡ್ತಿದ್ದೆ. ಆದ್ಮೇಲೆ ಮಧ್ಯಾಹ್ನ ನನಗೆ ಪೋಸ್ಟ್ ಪ್ರೆಗ್ನೆನ್ಸಿ ಫೋಟೋ ಶೂಟ್ ಇತ್ತು ಸ್ನೇಹಿತರೆ. ಅದಕ್ಕೆ ನಾನು ರೆಡಿ ಆಗಿದ್ದೀನಿ ಅಂದ್ರೆ ನೀವು ನೆನ್ಸ್ಕೊಳ್ಳಿ ಮ್ಯಾನೇಜಬಲ್ ಪೇನ್ ಇತ್ತು. ತುಂಬಾ ಏನು ಪೇನ್ ಇರಲಿಲ್ಲ. ಪೇನ್ ಕಿಲ್ಲರ್ ಹೋದಂಗೆ ಪೇನ್ ಎಲ್ಲ ಕಮ್ಮಿ ಆಗ್ತಿತ್ತು. ಸೊ ಅದಾದ್ಮೇಲೆ ನಮ್ಗೆ ಇನ್ನೊಂದು ಫೋಟೋ ಶೂಟ್ ಇತ್ತು ಮಗು ಜೊತೆ. ಸೊ ಆ ಫೋಟೋ ಶೂಟ್ ಮುಗಿತ್ತು. ಅದಾದ್ಮೇಲೆ ಈವ್ನಿಂಗ್ ನಾನು ಇನ್ಲಾಸ್ ಎಲ್ಲ ತಿರ್ಗಾ ಬಂದಿದ್ರು. ಅವ್ರ ಜೊತೆ ಒಂದು ಕೇಕ್ ಕಟಿಂಗ್ ಸೆಲೆಬ್ರೇಷನ್ ಕೂಡ ಇತ್ತು. ಇದು ಕೂಡ ಹಾಸ್ಪಿಟಲ್ ಎಲ್ಲ ಕಾಂಪ್ಲಿಮೆಂಟ್ರಿ ಕೇಕ್ ಕಟಿಂಗ್ ಇರ್ಬೋದು, ಫೋಟೋ ಶೂಟ್ಸ್ ಇರ್ಬೋದು. ಸೊ ನನ್ನ ಮಗು ಜೊತೆ ಫಸ್ಟ್ ಅವಳು ಹುಟ್ಟಿದ ತಕ್ಷಣ ಕೇಕ್ ಎಲ್ಲ ಕಟ್ ಮಾಡಿದ್ದಾಯ್ತು. ಸೊ ಅವತ್ತಿನ ದಿನ ಈ ತರ ಎಂಡ್ ಆಯ್ತು. ಸೊ ಬೆಳಗ್ಗೆ ನೆಕ್ಸ್ಟ್ ಡೇ ಒಂದು ಕ್ಲಾಸ್ ಇತ್ತು. ಅಂದ್ರೆ ಹೇಗೆ ಎದ್ದೊಳ್ಬೇಕು, ಮಗು ಹೇಗೆ ಫೀಡ್ ಮಾಡ್ಬೇಕು ಇದ್ರ ಬಗ್ಗೆ ಕೆಲವು ಕ್ಲಾಸಸ್ ಇತ್ತು. ಸೊ ಆ ಕ್ಲಾಸ್ನೆಲ್ಲ ಅಟೆಂಡ್ ಮಾಡ್ಕೊಂಡು ಬಂದೆ. ಅದಾದ್ಮೇಲೆ ಡಿಸ್ಚಾರ್ಜ್ ಸಮ್ಮರಿನ ಕ್ಲಿಯರ್ ಮಾಡೋಕೆ ಸ್ವಲ್ಪ ಟೈಮ್ ಹಿಡಿತು. ಅದೆಲ್ಲ ಮುಗಿದ್ಮೇಲೆ ಡಿಸ್ಚಾರ್ಜ್ ಆದ್ರು. ಡಿಸ್ಚಾರ್ಜ್ ಆಗ್ಬೇಕಾದ್ರೂ ಅಷ್ಟೇ ನಮ್ಮ ಕಾರ್ ಏನಾದ್ರು ಇದ್ರೆ ಅದಕ್ಕೂ ಕೂಡ ಡೆಕೋರೇಟ್ ಮಾಡ್ತಾರೆ. ಜೊತೆಗೆ ಒಂದು ಸ್ಟಿಕ್ಕರ್ ಹಚ್ತಾರೆ ನ್ಯೂ ಬಾರ್ನ್ ಬೇಬೀಸ್ ಇನ್ಸೈಡ್ ದ ಕಾರ್ ಅಂತ. ಬಿಕಾಸ್ ಮೇನ್ ರೋಡ್ ಅಲ್ಲಿ ಹೋಗ್ಬೇಕಾದ್ರೆ ಯಾರಾದ್ರೂ ಸ್ಪೀಡ್ ಆಗಿ ಬರ್ತಿದ್ರು ಅವ್ರ ಸ್ಪೀಡ್ ಕಂಟ್ರೋಲ್ ಆಗ್ಲಿ ಅಂದ್ಬಿಟ್ಟು ಅದೊಂದು ಇಂಡಿಕೇಟ್ ಮಾಡ್ಲಿ ಅಂತ ಸಿಂಬಲ್ ಆಗ್ತಾರೆ ಅಷ್ಟೇ. ಸೊ ಡಿಸ್ಚಾರ್ಜ್ ಆದ್ರೆ ಮನೆಗೆ ಹೋದ್ಮೇಲೆ ಅಂದ್ರೆ ಎವ್ರಿ ಡೇ ನಮ್ಮ ಮನೇಲಿ ಒಂಥರ ಹಬ್ಬ ತರ ಇತ್ತು. ಬಿಕಾಸ್ ಈ ಪುಟಾಣಿ ಅರುಣ್ ನಮ್ಮ ಮನೆಗೆ ಬಂದಿದ್ದಲ್ಲ. ಸೊ ನಮ್ಗೆ ಎವ್ರಿ ಡೇ ಒಂಥರ ಫೆಸ್ಟಿವಲ್ ತರ ಅನ್ನಿಸ್ಬಿಟ್ಟಿತ್ತು. ಇವಳು ನನ್ನ ಲೈಫಲ್ಲಿ ಒಂದು ಪ್ರೆಷಿಯಸ್ ಗಿಫ್ಟ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ನೀವು ನಂಬ್ತಿರೋ ಇಲ್ವೋ, ಇವತ್ತವರೆಗೂ ನಾನು ಯಾವ ಒಂದು ಜಸ್ಟ್ ಬಾರ್ನ್ ಬೇಬಿನ ಕೂಡ ನನ್ನ ಕೈಯಲ್ಲಿ ನಾನು ಎತ್ಕೊಂಡಿಲ್ಲ ಸ್ನೇಹಿತರೆ. ನಾನು ನೋಡೂ ಇಲ್ಲ, ಯಾವ ಜಸ್ಟ್ ಬಾರ್ನ್ ಬೇಬಿನ ನೋಡೂ ಇಲ್ಲ, ಕೈಯಲ್ಲೆಲ್ಲ ಎತ್ಕೊಂಡಿಲ್ಲ. ಫಸ್ಟ್ ನಾನು ಜಸ್ಟ್ ಬಾರ್ನ್ ಬೇಬಿ ನೋಡಿದಂದ್ರೆ ಅದು ನನ್ನ ಮಗಳನ್ನೇ ಫಸ್ಟ್ ನಾನು ಎತ್ಕೊಂಡಿದ್ದಂದ್ರೆ ಅದು ನನ್ನ ಮಗಳನ್ನೇ. ಪುಟಾಣಿ ಕೈ, ಪುಟಾಣಿ ಕಾಲು, ಪುಟಾಣಿ ಮುಖ ಎಷ್ಟು ಕ್ಯೂಟ್ ಆಗಿದ್ಲು ನನ್ನ ಮುದ್ದು ಬಂಗಾರ. ಅಂದ್ರೆ ಈ ಮುಂಚೆ ನಾನು ಇವತ್ತು ನೋಡಿಲ್ಲಲ್ಲ ಯಾವ ಮಗು ನಾನು. ಸೊ ಅದರಿಂದ ನನ್ನ ಮಗಳೇ ನನಗೆ ಸ್ವಲ್ಪ ಫಸ್ಟ್ ಟೈಮ್ ನೋಡಿದ್ರಿಂದ ತುಂಬಾನೇ ಎಕ್ಸೈಟ್ಮೆಂಟ್ ಇತ್ತು, ತುಂಬಾ ಖುಷಿ ಇತ್ತು, ಜೊತೆಗೆ ಎಮೋಷನ್ ಕೂಡ ಇತ್ತು. ಸ್ವಲ್ಪ ಕ್ರಿಟಿಕಲ್ ಇಂದ ಶುರು ಆಯ್ತು ಬಿಕಾಸ್ ಬ್ಲಡ್ ಕ್ಲಾಟ್ ಇತ್ತು, ಅಬಾರ್ಷನ್ ಆಗೋ ಚಾನ್ಸಸ್ ಇತ್ತು ತಿರ್ಗಾ ನನಗೆ. ಬಟ್ ಎಂಡ್ ಮಾತ್ರ ತುಂಬಾ ಸ್ವೀಟ್ ಆಗಿ ಆಯ್ತು ಸ್ನೇಹಿತರೆ. ವಿಡಿಯೋನ ಎಂಡ್ ಮಾಡೋದಕ್ಕಿಂತ ಮುಂಚೆ ನಾರ್ಮಲ್ ಡೆಲಿವರಿ ಇರಲಿ, ಸಿಸೇರಿಯನ್ ಇರಲಿ ಸ್ನೇಹಿತರೆ, ಎರಡರಲ್ಲೂ ಪೇನ್ ಅಂತೂ ಇರುತ್ತೆ. ಎರಡರಲ್ಲೂ ಕಟ್ಸ್ ಆಗುತ್ತೆ, ಸ್ಟಿಚಸ್ ಆಗುತ್ತೆ, ಎರಡರಲ್ಲೂ ಪೇನ್ ಇರುತ್ತೆ, ಎರಡರಲ್ಲೂ ರಿಕವರ್ ಪೀರಿಯಡ್ ತಗೊಳುತ್ತೆ. ನಾರ್ಮಲ್ ಡೆಲಿವರಿಯಲ್ಲಿ 1 ವಾರ ರಿಕವರ್ ಡ್ಯೂರೇಷನ್ ತಗೊಂಡ್ರೆ ಸಿಸೇರಿಯನ್ ಅಲ್ಲಿ 1 ತಿಂಗಳು ತಗೊಳ್ಬಹುದು ಅಷ್ಟೇ. ಬಟ್ ಎಂಡ್ ಆಫ್ ದ ಡೇ ನಮ್ಮ ಮಗು ಆರೋಗ್ಯವಾಗಿ ಹೆಲ್ತಿಯಾಗಿ ಹೊರಗಡೆ ಬರೋದಕ್ಕೆ ತುಂಬಾನೇ ಮ್ಯಾಟರ್ ಆಗುತ್ತೆ ಸ್ನೇಹಿತರೆ. ಅವ್ರಿಗೇನಾದ್ರೂ ಪ್ರಾಬ್ಲಮ್ ಆದ್ರೆ ನಾವು ನಾರ್ಮಲ್ ಡೆಲಿವರಿ ಆದ್ರೂ ಅಥವಾ ಏನಾದ್ರೂ ಅದು ವ್ಯರ್ಥ. ಸೊ ಯಾವತ್ತು ನಮ್ಮ ಕಂಫರ್ಟ್ ನೋಡ್ಕೊಳ್ಳೋದು ಬೇಡ, ನಮ್ಮ ಮಕ್ಕಳ ಕಂಫರ್ಟ್ ನೋಡ್ಕೊಳ್ಳೋಣ. ಆ ಪರಿಸ್ಥಿತಿಗೆ ಯಾವ ತರ ಬೇಕು ಆ ಸಿಚುವೇಶನ್ಗೆ ಅದಕ್ಕೆ ದಯವಿಟ್ಟು ಅಡಿಕ್ಟ್ ಆಗಿ ಭಯ ಪಡ್ಬೇಡಿ. ಸಿಸೇರಿಯನ್ ನೋವಾಗುತ್ತೆ ಅಂತ ತೀರಾ ಏನ್ ಅಷ್ಟೊಂದು ನೋವಾಗಲ್ಲ ಸ್ನೇಹಿತರೆ, ಟಾಲರೇಟ್ ಮಾಡೋ ಅಷ್ಟು ಪೇನ್ ಆಗುತ್ತೆ. ಸೊ ಇದಿಷ್ಟೇ ನಾನು ಹೇಳೋಕೆ ಇಷ್ಟಪಡ್ತೀನಿ. ಅಂಡ್ ಐ ನೋ ಸಿಸೇರಿಯನ್ ಅಲ್ಲಿ ಸ್ವಲ್ಪ ಪೇನ್ ಇರುತ್ತೆ, ಬಟ್ ಆ ಪೇನ್ ನ ನೀವು ನಿಮ್ಮ ಮಗು ಮುಖಾನ ನೋಡ್ಕೊಂಡು ಈಸಿಯಾಗಿ ಮಾಡ್ತಾ ಹೋಗ್ಬೋದು. ನನಗೂ ಕೂಡ ಪೇನ್ ಇತ್ತು, ನಾನು ಹೀಗೆ ಮಾಡಿದ್ದು. ಹಾಸ್ಪಿಟಲ್ ಏನೋ ನನಗೆ ಇದು ಕೊಡ್ತಿದ್ರು, ಏನು ಪೇನ್ ಕಿಲ್ಲರ್ ಕೊಡ್ತಿದ್ರು. ಬಟ್ ಒನ್ಸ್ ನಾನು ಮನೆಗೆ ಬಂದ ತಕ್ಷಣ ನನಗೆ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಕೊಡ್ತಿದ್ರು, ಅದನ್ನ ತಗೊಳ್ಬೇಕಿತ್ತು. ಬಟ್ ಆ ಪೇನ್ ಕಿಲ್ಲರ್ಗೂ ಟ್ಯಾಬ್ಲೆಟ್ ಪೇನ್ ಕಿಲ್ಲರ್ಗೂ ತುಂಬಾನೇ ವ್ಯತ್ಯಾಸ ಇತ್ತು ಸ್ನೇಹಿತರೆ. ಅವಾಗ ನಾನು ಜಸ್ಟ್ ನನ್ನ ಮಗು ಮುಖ ನೋಡ್ಕೊಂಡು ಅವಳು ನಗ್ತಿದ್ಲು ನೋಡಿ, ಅದನ್ನ ನೋಡ್ಕೊಂಡು ನಾನು ನನ್ನ ನೋವನ್ನೆಲ್ಲ ಮರ್ತೋಗ್ತಿದ್ದೆ. ಸೊ ಇಷ್ಟೇ ಸ್ನೇಹಿತರೆ. ಯಾರು ಬೇಕಾ ಇವತ್ತು ನಾನು ಸಿಸೇರಿಯನ್ ಮಾಡಿಸ್ಕೊಂಡು ಇಷ್ಟು ಕಂಫರ್ಟಬಲ್ ಆಗಿದ್ದೀನಿ ಅಂದ್ರೆ ಇವಾಗ ನೀವು ಕೂಡ ಸಿಸೇರಿಯನ್ ಮಾಡಿಸ್ಕೊಂಡು ಆರಾಮಾಗಿರ್ಬೋದು. ಸೊ ಭಯ ಪಡಬೇಡಿ, ಫಿಸಿಕಲಿ ಮೆಂಟಲಿ ಸ್ಟ್ರಾಂಗ್ ಇರಿ. ಯಾವ್ದಿದ್ರು ನನ್ನ ಮಗು ಸೇಫ್ ಆಗಿರ್ಬೇಕು ಅನ್ನೋದು ನಿಮ್ ಮೈಂಡ್ ಅಲ್ಲಿ ಬಂದ್ರೆ ಎಲ್ಲಾನು ಸ್ಮೂತ್ ಆಗಿ ಹೋಗುತ್ತೆ. ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಜೊತೆಗೆ ಸ್ವಲ್ಪ ಇನ್ಫೋ ಕೂಡ ಸಿಕ್ಕಿರುತ್ತೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ತುಂಬಾ ಜನಕ್ಕೆ ಶೇರ್ ಮಾಡಿ. ನಾನು ನಿಮ್ಗೆ ಸಿಗ್ತೀನಿ ಇನ್ನೊಂದು ಹೊಸ ವ್ಲಾಗ್ ಅಲ್ಲಿ. ಅಲ್ಲಿ ತನಕ ಬಾಯ್ ಬಾಯ್ ಸ್ನೇಹಿತರೆ. ಬಾಯ್ ಮಾಡ್ಬಿಡು. ಬಾಯ್ ಬಾಯ್.